ನಮಸ್ಕಾರ ವೀಕ್ಷಕರೇ, ಸಾಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾನು ರಾಜು ಕೊರ್ಲಾಳಿ. ಯಾರೆಲ್ಲ ಟಿ ಪರೀಕ್ಷೆಗಾಗಿ ತಯಾರಿ ನಡೆಸ್ತಾ ಇದ್ದೀರಾ ಅವರಿಗಾಗಿಯೇ ನಮ್ಮ ಸಾಕಾರ ಕಲಿಕೆ ಯೂಟ್ಯೂಬ್ ಚಾನಲ್ ತುಂಬಾನೇ ಉಪಯುಕ್ತವಾಗಿರ್ತಕ್ಕಂಥ ಯೂಟ್ಯೂಬ್ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇದೆ. ಇಲ್ಲಿವರೆಗೂ ಯಾರು ಆ ವಿಡಿಯೋಗಳನ್ನು ವೀಕ್ಷಿಸಿಲ್ಲ, ನಮ್ಮ ಯೂಟ್ಯೂಬ್ನಲ್ಲಿ ಟಿ 2025 ಅನ್ನುವಂಥ ಒಂದು ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ತರಗತಿಗಳು ನಿಮಗಾಗಿ ಇದೆ. ಅವೆಲ್ಲವುಗಳನ್ನು ವೀಕ್ಷಣೆ ಮಾಡಿ ನಿಮ್ಮ ಒಂದು ಟಿ ಕನಸನ್ನು ನಾನು ಸಾಗಿಸ್ಕೊಳ್ಳಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಇವಾಗ ವಿಸಿಟ್ ಕೊಟ್ಟಿದ್ದೀರಾ ಇವತ್ತು, ಮತ್ತು ಯಾರೆಲ್ಲ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಒತ್ತಿ ನೋಟಿಫೈ ಆಗಿರಿ ಮತ್ತು ವಿಡಿಯೋಕ್ಕೆ ಲೈಕು ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತಿನ ದಿನ ಬಹಳ ಮುಖ್ಯವಾಗಿ ಪತ್ರಿಕೆ 2ಕ್ಕೆ ಸಂಬಂಧಿಸಿರುವಂಥ ಸಮಾಜ ವಿಜ್ಞಾನ ವಿಷಯವನ್ನು ಕುರಿತು ಮಾತಾಡ್ತಾ ಹೋಗ್ತೀನಿ. ಅಂದರೆ ನಾವು ಅಧ್ಯಾಯವಾರು ಏನು ಪ್ರಶ್ನೋತ್ತರಗಳಿವೆ, ನಾನು MCQಗಳನ್ನು ನಾನು ಕವರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಒಂದು ದೊಡ್ಡ ಮಹಾ ಮ್ಯಾರಥನ್, ಸಮಾಜ ವಿಜ್ಞಾನದ ಮಹಾ ಮ್ಯಾರಥನ್ ವಿಡಿಯೋ ಆಗಿದೆ. ನೀವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಂಡು ಈ ವಿಡಿಯೋನ ಇತರರಿಗೂ ಕೂಡ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ವಿಷಯವೇ ಜಾಸ್ತಿ ಇರುವಾಗ ಈ ರೀತಿಯಾಗಿರ್ತಕ್ಕಂಥ ಮಾತುಗಳು ಕೂಡ ಜಾಸ್ತಿ ಆದರೆ ಇನ್ನೂ ದೊಡ್ಡದಾಗುತ್ತೆ ವಿಡಿಯೋ. ಆ ರೀತಿ ನಾವು ಮಾಡೋದು ಬೇಡ. ಬನ್ನಿ, ಹಾಗಿದ್ರೆ ನಾವು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಸಮಾಜ ವಿಜ್ಞಾನ ವಿಷಯವಾಗಿ ನಾನು ಕೆಲವೊಂದು ಟಾಪಿಕ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಅವುಗಳನ್ನು ನಾನು ಯಾರು ನೋಡಿಲ್ಲೋ ಕೆಳಗಡೆ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಇವೆ ಮತ್ತು ಕಮೆಂಟಲ್ಲಿ ಕೂಡ ಇವೆ, ಅವ್ನು ನೋಡ್ಕೊಂಬನ್ನಿ. ಇಲ್ಲಿ ಭಾಳ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನೀವು ಜಗತ್ತಿನ ನಾಗರಿಕತೆಗಳಾಗಿರ್ಬೋದು ಮತ್ತು ಅದೇ ರೀತಿ ನಮ್ಮ ಉತ್ತರ ಭಾರತದ ರಾಜಮನೆತನಗಳಾಗಿರ್ತಕ್ಕಂಥ ಮೌರ್ಯರು, ಕುಶಣರು, ಗುಪ್ತರು, ವರ್ಧನರು ಮತ್ತು ಅದರ ಜೊತೆಗೆ ರಜಪೂತರು, ಇವರೆಲ್ಲರ ಒಂದು ವಿಷಯಗಳನ್ನು ಕೂಡ ಈ ವಿಡಿಯೋದಲ್ಲಿ ನೀವು ಪಡ್ಕೊಳ್ಳಲಿದ್ದೀರಿ. ಆ ಎಲ್ಲ ಒಂದು ರಾಜವಂಶಗಳ ಸಂಬಂಧಿಸಿರುವಂಥ ಸಂಪೂರ್ಣ MCQಗಳನ್ನು ಒಂದೇ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋನಿದ್ದೀನಿ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಾವು ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಎನ್ನುವಂಥ ಒಂದು ಈ ಟಾಪಿಕ್ ಮೇಲೆ ಮಾತಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಕೆಳಗಿನ ಜೋಡಿಗಳನ್ನು ಸರಿಯಾಗಿ ಹೊಂದಿಸಿದ ಆಯ್ಕೆಯನ್ನು ಗುರುತಿಸಿ ಅನ್ನುವಂಥ ಹೇಳಿಕೆ ಇದೆ. ನಾಗರಿಕತೆಗಳು ಒಂದು ಸೈಡ್ ಇದ್ರೆ ಅದು ಉದಯ ಆಗಿರ್ತಕ್ಕಂಥ ನದಿಗಳು ಒಂದು ಸೈಡ್ ಇದಾವೆ. ಇಲ್ಲಿ ನೋಡಿ, ಹರಪ್ಪ ನಾಗರಿಕತೆ, ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆ. ಈಗಾಗಲೇ ನೀವು ಕೂಡ ಈ ವಿಡಿಯೋವನ್ನು ಫ್ಯೂಸ್ ಮಾಡಿ ಸರಿಯಾದ ಉತ್ತರವನ್ನು ಕಂಡುಕೊಂಡ್ಬಿಡ್ಬೇಕು. ಹರಪ್ಪ ನಾಗರಿಕತೆ ನಿಮಗೆ ಗೊತ್ತಾಯಿದೆ, ಒಂದು ಸಿಂಧು ನಾಗರಿಕತೆ, ಸಿಂಧು ನದಿ ದಂಡೆ ಮೇಲೆ ಉದಯ ಆಯಿತು. ಈಜಿಪ್ಟ್ ಅಂದ ತಕ್ಷಣ ನಮಗೆ ನೈಲ್ ನದಿಯ ಒಂದು ದಡದ ಮೇಲೆ ಆಗುತ್ತೆ. ಮೆಸೊಪೊಟೇಮಿಯಾ ನಾಗರಿಕತೆ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ಅನ್ನುವಂಥ 2 ನದಿಗಳ ದಡದ ಮೇಲೆ ಒಂದು ಉದಯ ಆಗ್ತದೆ. ಅದೇ ರೀತಿಯಾಗಿ ಚೀನಾ ನಾಗರಿಕತೆ ಅವಾಂಗೋ ಅನ್ನುವಂಥ ನದಿ, ಹಳದಿ ನದಿ ಅಂತ ಕರಿತೀವಿ, ಆ ನದಿಯ ಮೇಲೆ ಇದು ಉಗಮ ಆಗಿರುವಂಥದ್ದು. ಸೊ ಸರಿಯಾದ ಉತ್ತರ ಇಲ್ಲಿ ನೀವು ಕಂಡುಕೊಂಡಿದ್ದೀರಾ. ಒಂದನೇದು ಡಿ. ಅಂದರೆ ನಾವು ಈ ರೀತಿಯಾಗಿ ನೋಡ್ಬಿಡ್ಬೇಕು. ಒಂದನೇ ಡಿ, ಇವೆರಡೇ ಇದಾವು. ಎರಡನೇದು ಎ ಆಗ್ತದೆ. ಸೊ ಇಲ್ಲೇ ಇದೆ ಎರಡನೇದು ಎ. ಹಾಗಿದ್ರೆ ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸೋಣ. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಕೆಳಗಿನ ಜೋಡಿಗಳನ್ನು ಸರಿಯಾಗಿ ಹೊಂದಿಸಿರುವ ಆಯ್ಕೆಯನ್ನು ಗುರುತು ಮಾಡ್ರಿ. ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ, ಚೀನಾ ಆರಾಧನಾ ಸ್ಥಳ ಅಂತಕ್ಕಂಥದ್ದು ಒಂದು ಕಡೆ, ಮಹಾಗೋಡೆ, ಜಿಗುರಟ್, ತೂಗು ಉದ್ಯಾನವನ, ಪಿರಾಮಿಡ್. ಇಲ್ಲಿ ನೋಡಿ, ಈಜಿಪ್ಟ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೆ ಪಿರಾಮಿಡ್ಗಳು, ಈಜಿಪ್ಟ್ ನಾಗರಿಕತೆ. ಮೆಸೊಪೊಟೇಮಿಯಾ ಅಂದರೆ ನಾವು ಅಲ್ಲಿ ಏನನ್ನ ನೋಡ್ತೇವೆ? ಎಸ್, ಸರಿಯಾದ ಉತ್ತರ ತೂಗು ಉದ್ಯಾನವನ ನೋಡ್ತೇವೆ. ಚೀನಾ ಅಂದರೆ ಮಹಾಗೋಡೆಗೆ ಫೇಮಸ್ಸು. ಇದು ಒಂದು ಜಿಗ್ಗುರಟ್ ಅನ್ನುವಂಥದ್ದು ಆರಾಧನಾ ಸ್ಥಳವಾಗಿದೆ. ಇದು ಈಜಿಪ್ಟ್ ನಾಗರಿಕತೆಯಲ್ಲೇ ಬರ್ತದ. ಅದು ಒಂದು ದೊಡ್ಡದಾಗಿರ್ತಕ್ಕಂಥ ಕಟ್ಟೆ ರೀತಿಯಲ್ಲಿ ಕಟ್ಟಿ ಅದರ ಮೇಲೆ ಅವರ ಒಂದು ಆರಾಧನಾ ಸ್ಥಳ, ಪೂಜೆ ಮಾಡ್ತಕ್ಕಂಥ ಸ್ಥಳವನ್ನಾಗಿಟ್ಕೊಂಡು ದೇವರನ್ನ ಪೂಜೆ ಮಾಡುವಂಥದ್ದು ಅದು. ಸೊ ಸರಿಯಾದಂಥ ಉತ್ತರ ಇಲ್ಲಿ ನೋಡಿ ಡಿ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಮೂರನೇದು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹಮ್ಮುರಬಿಯು ಈಜಿಪ್ಟಿಯನರ ಪ್ರಸಿದ್ಧ ದೊರೆ. ಹಮ್ಮುರಬಿ ಕಾನೂನು ಸಂಹಿತೆಯನ್ನ ಜಾರಿಗೊಳಿಸಿರ್ತಕ್ಕಂಥ ಮೊದಲ ದೊರೆ ಆಗ್ತಾನೆ. ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಎನ್ನುವಂಥ ತರ್ಕವನ್ನ ಆತ ಪ್ರತಿಪಾದನೆಯನ್ನ ಮಾಡ್ತಾನೆ. ಅದೇ ರೀತಿಯಾಗಿ ತರ್ಕವನ್ನ ಆತ ಪ್ರತಿಪಾದಿಸ್ತಾನೆ. ಹಮ್ಮುರಬಿ ನೀತಿ ಸಂಹಿತೆಗಳನ್ನ ಮುಖ್ಯ ಆಧಾರವಾಗಿರುವಂತಹ ಒಂದು ಶಿಲಾಶಾಸನವನ್ನ 1901ರಲ್ಲಿ ಪತ್ತೆ ಮಾಡಲಾಗ್ತದಂತೆ. ಎಷ್ಟು ಹೇಳಿಕೆಗಳು ಸರಿ ಇವೆ ಇಲ್ಲಿ? 1 ಹೇಳಿಕೆ, 2 ಹೇಳಿಕೆ, 3 ಹೇಳಿಕೆ, 4 ಹೇಳಿಕೆ. ಹಾಗಿದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಯಾವ್ಯಾವು? ಸೊ ಹಮ್ಮುರಬಿ ಈಜಿಪ್ಟಿಯನರ ಒಂದು ಪ್ರಸಿದ್ಧ ದೊರೆ ಅಲ್ಲ, ಈತ ಬೆಬಿಲೋನಿಯನರ ಅಂದ್ರೆ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಬರ್ತದಲ್ಲ, ಮೆಸೊಪೊಟೇಮಿಯಾ ನಾಗರಿಕತೆಯ ಬೆಬಿಲೋನಿಯನರ ಪ್ರಸಿದ್ಧ ದೊರೆ ಹಮ್ಮುರಬಿ ಆಗ್ತಾನೆ. ಹಾಗಾಗಿ ಇದು ಈಜಿಪ್ಟ್ ಅಂತ ಇದೆ, ಹೇಳಿಕೆ ತಪ್ಪಾಗುತ್ತೆ. ಹಮ್ಮುರಬಿ ನೀತಿ ಸಂಹಿತೆಗಳನ್ನ, ಕಾನೂನುಗಳನ್ನ ಜಾರಿಗೆ ತಂದದ್ದು ಮೊದಲ ದೊರೆ, ಕರೆಕ್ಟ್ ಆಗುತ್ತೆ. ಕಣ್ಣಿನ ಬದಲು ಕಣ್ಣು, ಹೌದು, ಈತ ಅದೇ ಒಂದು ತರ್ಕವನ್ನ ಪಾಲನೆ ಮಾಡ್ತಾ ಇದ್ದ. ಹಮ್ಮುರಬಿ ಈ ಒಂದು ಆಧಾರಗಳು, ಈ ನಿಯಮಗಳನ್ನ ಈಗ ಜಾರಿಗೆ ತಂದಂತ ಆಧಾರಗಳು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಈ ಒಂದು ಆಧಾರ ಶಿಲಾಶಾಸನವನ್ನ 1901ರಲ್ಲಿ ಪತ್ತೆ ಮಾಡಲಾಗ್ತದೆ. ಸರಿಯಾಗಿದೆ. ಸರಿಯಾಗಿರ್ತಕ್ಕಂಥ ಹೇಳಿಕೆ 3 ಹೇಳಿಕೆಗಳು ಸರಿಯಾಗ್ತವೆ. ಹಾಗಿದ್ರೆ ಬನ್ನಿ ಮುಂದಿನ ಪ್ರಶ್ನೆ. ಮತ್ತು ಹೇಳಿಕೆಗಳಿವೆ.
ನೋಡಿ, ಈ ರೀತಿಯಾಗಿರ್ತಕ್ಕಂಥ ನಾವು ಪ್ರಶ್ನೋತ್ತರಗಳಿಗೆ ಸಿದ್ಧರಾದರೆ ಯಾವುದೇ ಪ್ರಶ್ನೆಗಳನ್ನು ಬಂದರೂ ನಾವು ಅಲ್ಲಿ ಪರೀಕ್ಷೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಶಾರ್ಟ್ ಒನ್ ವರ್ಡ್ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಅವು ಯೂಸ್ಫುಲ್ ಆಗಲ್ಲ ನಮ್ಮ ಟಿಗೆ. ಈ ರೀತಿ ಲಾಂಗ್ ಆಗಿರ್ತಕ್ಕಂಥವು ಸ್ವಲ್ಪ ವಿವರಣಾತ್ಮಕ ಮತ್ತು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗಬೇಕು. ಓಕೆ, ಹೇಳಿಕೆಗಳನ್ನು ಗಮನಿಸಿರಿ. ಚೀನಾದ ಮಾಗೋಡಿಯನ್ನು ಕ್ವಿನ್ ಸಿಯಾಂಗ್ ಟಿ ಅನ್ನುವಂಥವನು ಕಟ್ಟಿಸಿದ. ಉತ್ತರ ಭಾಗದಿಂದ ಆಗ್ತಕ್ಕಂಥ ದಾಳಿಗಳನ್ನು ಈತ ಹತ್ತಿಕ್ಕೋದಕ್ಕೋಸ್ಕರ ಈ ಗೋಡೆಯನ್ನು ಕಟ್ಟಿಸ್ತಾನೆ. ಪ್ರಸ್ತುತ ಯುಗದಲ್ಲಿ ಈ ಗೋಡೆ ಕಣ್ಮರೆಯಾಗಿದೆ. ಚೀನಾದ ತತ್ವಜ್ಞಾನ ಕ್ಷೇತ್ರವನ್ನು ಲಾವೋತ್ಸೆ ಮತ್ತು ಕನ್ಫ್ಯೂಷಿಯಸರು ಶ್ರೀಮಂತಗೊಳಿಸಿದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆ ನಮ್ಮ ಪುಸ್ತಕದಲ್ಲೇ ನೇರ ಹೇಳಿಕೆಗಳನ್ನು ಎತ್ತಿ ಹಾಕಿ ಪ್ರಶ್ನೆಗಳನ್ನು ಟಿಇಟಿಯಲ್ಲಿ ಕೇಳ್ತಾರೆ. ನಾನು ಕೂಡ ಅದೇ ರೀತಿಯಲ್ಲಿರ್ತಕ್ಕಂಥ ಹೇಳಿಕೆಗಳನ್ನೇ ಇಲ್ಲಿ ನಿಮಗೆ ಹಾಕಿರ್ತಕ್ಕಂಥದ್ದು. ಎಸ್, ಹಾಗಿದ್ರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು. ಸರಿಯಾದಂಥ ಹೇಳಿಕೆ ಮತ್ತು ಕೂಡ ಇಲ್ಲಿ 3 ಆಗ್ತವೆ. ಹಾಗಿದ್ರೆ ಒಂದು ಹೇಳಿಕೆ ಇದರಲ್ಲಿ ತಪ್ಪಿದೆ. ಯಾವುದಪ್ಪ ನೋಡೋಣ. ಈಗ ಚೀನಾದ ಮಾಗೋಡೆಯನ್ನು ಕ್ವಿನ್ ಸಿಯಾಂಗ್ ಟಿ ಕಟ್ಟಿಸಿದ, ಸರಿಯಾಗಿದೆ. ಉತ್ತರ ಭಾಗದಿಂದ ಏನೋ ಅವು ದಾಳಿಗಳಾಗ್ತಾ ಇದ್ವು ಮೇಲಿನ ಮೇಲೆ, ಆ ದಾಳಿಗಳನ್ನು ಹತ್ತಿಕ್ಕೋದಕ್ಕೋಸ್ಕರನೇ ಈ ಒಂದು ಕ್ವಿನ್ ಸಿಯಾಂಗ್ ಟಿ ಆ ಒಂದು ಗೋಡೆಯನ್ನು ಕಟ್ಟಿಸ್ತಾನೆ. ಎಸ್, ಸರಿಯಾಗಿದೆ. ಪ್ರಸ್ತುತ ಯುಗದಲ್ಲಿ ಈ ಗೋಡೆ ಕಣ್ಮರೆಯಾಗೈತಾ? ಇಲ್ಲ, ಇನ್ನೂ ಕೂಡ ನೋಡ್ಲಿಕ್ಕೆ ಸಿಗ್ತದ. ಹಾಗಾಗಿ ಇದು ಹೇಳಿಕೆ ತಪ್ಪಾಗುತ್ತೆ. ತತ್ವಜ್ಞಾನಿ ಏನು ಚೀನಾದ ತತ್ವಜ್ಞಾನ ಕ್ಷೇತ್ರವನ್ನು ಲಾವೋತ್ಸೆ ಮತ್ತು ಕನ್ಫ್ಯೂಷಿಯಸ್ ಶ್ರೀಮಂತಗೊಳಿಸಿದ್ರು. ಈ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಸಿ ಹೇಳಿಕೆ ತಪ್ಪು, ಇನ್ನುಳಿಕೆ 3 ಹೇಳಿಕೆ ಸರಿ ಆಗ್ತವೆ. ಇಲ್ಲಿ ಸಿ ರೈಟ್. ಒಂದು ಮುಂದಿನ ಪ್ರಶ್ನೆ ನೋಡಿ. ಗ್ಲಾಡಿಯೇಟರ್ ಅಂದರೆ ಏನು? ಗ್ಲಾಡಿಯೇಟರ್ಸ್ ಅಂದರೆ ಏನು? ಗ್ಲಾಡಿಯೇಟರ್ ಅಥವಾ ಗ್ಲಾಡಿಯೇಟರ್ಸ್ ರಾಜರುಗಳು ಇದು ಕುಸ್ತಿಪಟುಗಳು, ಕೆಲಸಗಾರರು, ಗುಲಾಮರು. ಯಾರು ಗ್ಲಾಡಿಯೇಟರ್ಸ್? ಎಸ್, ಎಕ್ಸಾಕ್ಟ್ಲಿ ಕುಸ್ತಿಪಟುಗಳು. ಈ ಗ್ಲಾಡಿಯೇಟರ್ಸ್ನನ್ನ ಕುಸ್ತಿಪಟುಗಳಿಗೆ ಗ್ಲಾಡಿಯೇಟರ್ಸ್ ಅಂತ ಕರಿತಾ ಇದ್ರು. ಆಂಪಿಥಿಯೇಟರ್ ಅಂತಕ್ಕಂಥದ್ದು ಏನಿದೆ ಅಲ್ಲ, ಅಲ್ಲಿ ಇವರು ಗ್ಲಾಡಿಯೇಟರ್ಸ್ ಕುಸ್ತಿ ಆಡೋದನ್ನ ನಿಂತ್ಕೊಂಡು ನೋಡಿ ಮನೋರಂಜನೆಯನ್ನ ತೆಗೆದುಕೊಳ್ತಾ ಇದ್ರು ಆಗಿನ ಒಂದು ಇಂದಿನ ಕಾಲದ ನಾಗರಿಕತೆಯಲ್ಲಿ. ಹಾಗಿದ್ರೆ ಈ ಒಂದು ಗ್ಲಾಡಿಯೇಟರ್ಸ್ ಈ ಒಂದು ಬರೋದು ಯಾವ ನಾಗರಿಕತೆಯಲ್ಲಿ ಅನ್ನುವಂಥದ್ದನ್ನ ನೀವು ಕಮೆಂಟ್ ಮಾಡಬೇಕು. ಯಾವ ನಾಗರಿಕತೆಯಲ್ಲಿ ಕಂಡು ಬರ್ತದ? ಪ್ರಾಚೀನ ನಾಗರಿಕತೆಯಲ್ಲೇ ಇದೆ, ಅದನ್ನ ಒಂದು ಕಮೆಂಟ್ ಮಾಡ್ರಿ. ಇವಾಗಲೇ ಕಮೆಂಟ್ ಮಾಡ್ರಿ, ಅದಕ್ಕೆ ಉತ್ತರ ಮುಂದಿನ ಸಿಕ್ಬಿಡ್ತತಿ ಇಲ್ಲಿ. ಓಕೆ, ಗ್ರೀಕರು ಮತ್ತು ಹೊಂದಿಸಿ ಬರೆಯ ಪ್ರಶ್ನೆ. ಗ್ರೀಕರು, ರೋಮನ್ನರು, ಇಂಕಾ, ಮಾಯಾ ಇವೆಲ್ಲವೂ ಕೂಡ ನಾಗರಿಕತೆಗಳು. ಅದಕ್ಕೆ ಸಂಬಂಧಿಸಿರುವಂಥ ಒಂದೊಂದು ಅಂಶಗಳನ್ನು ಬಿ ಪಟ್ಟಿಯಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡಿ, ಸೂರ್ಯದೇವ, ಯುಕಟೆಕ್, ಒಲಿಂಪಿಕ್, ಗ್ಲಾಡಿಯೇಟರ್ಸ್. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿ. ಗ್ರೀಕರು ಅಂದ ತಕ್ಷಣ ಇಲ್ಲಿ ನಮಗೆ ಗೊತ್ತಾಗಬೇಕು ಒಲಿಂಪಿಕ್ ಸ್ಟಾರ್ಟ್ ಆಗಿದೆ ಗ್ರೀಕ್ ನಾಗರಿಕತೆಯಿಂದ. ರೋಮನ್ನರು ಹಾಗಿದ್ರೆ ರೋಮನ್ನರು ಇಲ್ಲೇ ಗ್ಲಾಡಿಯೇಟರ್ಸ್. ಎಸ್, ಅಲ್ಲಿ ಕಮೆಂಟ್ ನೀವು ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ಇಲ್ಲಿ ಬಂದಿದೆ. ರೋಮನ್ನರ ಒಂದು ನಾಗರಿಕತೆಯಲ್ಲಿ ಗ್ಲಾಡಿಯೇಟರ್ಸ್ ಕಂಡು ಬರ್ತಾರೆ. ಇಂಕಾ ನಾಗರಿಕತೆ ಏನು ನಾಗರಿಕತೆ ಜನರಿದ್ರು, ಇವರು ಸೂರ್ಯ ದೇವರನ್ನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು. ಅವರ ಆರಾಧ್ಯ ದೈವ ಸೂರ್ಯ ಆಗಿದ್ದ. ಮಾಯಾ ನಾಗರಿಕತೆ, ಯುಕಟೆಕ್ ಅನ್ನುವಂಥದ್ದು ಆ ಮಾಯಾ ನಾಗರಿಕತೆಯಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ನಗರ. ಇವರಿಗೆ ಯುಕಟೆಕ್ ಅಂತಾನು ಕೂಡ ಕರಿತಾ ಇದ್ರು. ಓಕೆ, ಇದಕ್ಕೆ ಸರಿಯಾದಂಥ ಉತ್ತರ ಎ ಆಗ್ತದೆ. ಓಕೆ, ಮತ್ತು ಕೂಡ ಹೇಳಿಕೆಯನ್ನು ಗಮನಿಸಿ. ರೋಮನ್ನರಿಗೆ ಅಸೆಂಬ್ಲಿ ಮತ್ತು ಸೆನೆಟ್ ಎಂಬಂತ 2 ರಾಜಕೀಯ ಸಲಹಾ ಸಂಸ್ಥೆಗಳಿದ್ವು. ಅಗಸ್ಟಸ್ ತನ್ನನ್ನು ಪ್ರಿನ್ಸೆಪ್ ಎಂದು ಕರೆದುಕೊಂಡನು. ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ ಎಂದೇಳಿ ಅರ್ಥ. ರೋಮನ್ನರಿಗೆ ರೋಮನ್ನರ ಆಳ್ವಿಕೆ ಇತ್ತು, ಇದು ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಹಾಗಿದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು ಈಗ ಪ್ರಶ್ನೆ. ಎಸ್, ಇದರಲ್ಲೂ ಕೂಡ ಮತ್ತು ನೋಡಿ 3 ಹೇಳಿಕೆಗಳು ಸರಿ ಆಗ್ತವೆ. ಯಾಕಂದ್ರೆ ರೋಮನ್ನರ ಆಡಳಿತದಲ್ಲಿ ಅಸೆಂಬ್ಲಿ ಮತ್ತು ಸೆನೆಟ್ ಎಂಬಂತಕ್ಕಂಥ ರಾಜಕೀಯ ಸಲಹಾ ಸಂಸ್ಥೆಗಳಿದ್ದು ರೈಟ್ ಇದೆ, ಸರಿಯಾದಂಥ ಹೇಳಿಕೆ. ಅಗಸ್ಟಸ್ ತನ್ನನ್ನ ಪ್ರಿನ್ಸೆಪ್ ಅಂತೇಳಿ ಘೋಷಣೆ ಮಾಡ್ಕೊಳ್ತಾನೆ. ಪ್ರಿನ್ಸೆಪ್ ಅಂದ್ರೆ ಅದು ರಾಜ್ಯದ ಮೊದಲ ನಾಗರಿಕ ಅನ್ನುವಂಥ ಅರ್ಥ ಕೊಡ್ತದೆ. ರೋಮನ್ನರ ಒಂದು ಇದರಲ್ಲಿ ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯದ ಅಭಿವೃದ್ಧಿ ಆಗಲಿಲ್ಲ, ಲ್ಯಾಟಿನ್ ಭಾಷೆ ಮತ್ತು ಅದರ ಸಾಹಿತ್ಯದ ಅಭಿವೃದ್ಧಿಗೆ ಇಲ್ಲಿ ಕಾರಣ ಆಗುತ್ತೆ. ಹಾಗಾಗಿ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಒಂದು ಟಿಇಟಿ ಪರೀಕ್ಷೆಯಲ್ಲಿ ಉತ್ತರಿಸಬೇಕಾಗ್ತದೆ. ಸರಿಯಾದಂಥ ಉತ್ತರ 3 ಹೇಳಿಕೆಗಳು. ಮುಂದಿನ ಒಂದು ಪ್ರಶ್ನೆ. ಅಮೆರಿಕ ಒಂದು ಪ್ರಾಚೀನ ನಾಗರಿಕತೆಗಳು ಯಾವ್ಯಾವು? ಅಮೆರಿಕ ನಾಗರಿಕತೆಯಲ್ಲಿ ಕಂಡು ಬರ್ತಕ್ಕಂಥದ್ದು ರೋಮ್ ಮತ್ತು ಆಸ್ಟೆಕ್, ಮಾಯಾ, ರೋಮನ್, ಆಸ್ಟೆಕ್, ಇಂಕಾ ಮಾಯಾ ಆಸ್ಟೆಕ್. ಎಸ್, ಇಂಕಾ ಮಾಯಾ ಮತ್ತು
ಆಸ್ಟೆಕ್ ಅನ್ನುವಂಥವು ಇವು ಪ್ರಾಚೀನ ಅಮೆರಿಕದ ನಾಗರಿಕತೆಗಳಾಗಿವೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಗ್ರೀಕರು ಮೂಲತಃ ಬುಡಕಟ್ಟು ಸಮುದಾಯಗಳಿಗೆ ಸೇರಿದವರು, ವೃತ್ತಿಯಲ್ಲಿ ಕೃಷಿಕರು ಕೂಡ ಆಗಿದ್ರು. ಮಡಿಕೆ, ಖಡ್ಗ ಮತ್ತು ಆಭರಣಗಳನ್ನು ಮಾಡುವ ಕಸುಬುಗಳಲ್ಲಿ ಇವರು ತೊಡಗ್ತಾ ಇದ್ರು. ಗ್ರೀಕರು ತಮ್ಮ ದೇವರುಗಳನ್ನು ಒಲಂಪಸ್ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ, ನಮ್ಮ ದೇವರು ಅಂತಕ್ಕಂಥದ್ದನ್ನು ಅವರು ನಂಬಿದ್ರು. ಗ್ರೀಸ್ ದೇಶದ ಮೆಸಿಡೋನಿಯಾದ ರಾಜ ಅಗಸ್ಟಸ್ ಸೀಸರ್ ಆಗಿದ್ದನು. ಹಾಗಿದ್ರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಅಗೇನ್ ಇಲ್ಲಿ 3 ಹೇಳಿಕೆಗಳು ಸರಿ ಆಗ್ತವೆ. ಯಾವುದು ತಪ್ಪಿದೆ ನೀವು ಗೆಸ್ ಮಾಡ್ಬೇಕೀಗ. ಫ್ಯೂಸ್ ಮಾಡಿಕೊಂಡು ಇದಕ್ಕೆ ಆನ್ಸರ್ ಅನ್ನ ಕಂಡುಕೊಳ್ಳಲು ಪ್ರಯತ್ನಿಸಿ ಸ್ನೇಹಿತರೆ. ಆಗ ನೀವು ಒಂದು ಸ್ವಮೌಲ್ಯಮಾಪನ ಆದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಕೊಡ್ತಕ್ಕಂಥ ಉತ್ತರವನ್ನ ನೋಡ್ಬಿಡೋದಲ್ಲ. ಎಸ್, ನೋಡಿಲಿ, ಗ್ರೀಕರು ಮೂಲತಃ ಬುಡಕಟ್ಟು ಜನಾಂಗಕ್ಕೆ ಸಮುದಾಯ ಸೇರಿದ್ರು, ವೃತ್ತಿ ಕೃಷಿಕರು ಮಾಡ್ತಾ ಇದ್ರು, ಸರಿಯಾಗಿದೆ. ಅವರು ಮಡಿಕೆ, ಖಡ್ಗ, ಆಭರಣಗಳನ್ನು ಮಾಡುವ ಕಸುಬುಗಳನ್ನು ಕೂಡ ಮಾಡ್ತಾ ಇದ್ರು, ಅದು ಸರಿಯಾಗಿದೆ. ಗ್ರೀಕರು ತಮ್ಮ ದೇವರುಗಳು ಒಲಂಪಸ್ ಬೆಟ್ಟದ ಮೇಲೆ ವಾಸವಾಗಿದ್ದ, ಎಸ್ ರೈಟ್. ಹಾಗಿದ್ರೆ ಗ್ರೀಸ್ ದೇಶದ ಮೆಸಡೋನಿಯಾದ ರಾಜ ಅಗಸ್ಟಸ್ ಸೀಸರ್ ಆಗಿರ್ಲಿಲ್ಲ, ಬದಲಾಗಿ ಅಲೆಕ್ಸಾಂಡರ್ ಆಗಿದ್ದ. ಯಾರು? ಅಲೆಕ್ಸಾಂಡರ್ ಅಲ್ವಾ? ಹಾಗಾಗಿ ಇಲ್ಲಿ ಅಗಸ್ಟಸ್ ಸೀಸರ್ ಅಂತ ಕೊಟ್ಟಿದ್ದೆ ನಾನು, ಇದು ತಪ್ಪಾಗುತ್ತೆ. ಸರಿಯಾದ ಉತ್ತರ 3 ಹೇಳಿಕೆಗಳು. ಮುಂದಿನ ಪ್ರಶ್ನೆ, ರೋಮನ್ನರ ಆಡಳಿತಕ್ಕೆ ಇದ್ದ 2 ರಾಜಕೀಯ ಸಲಹಾ ಸಂಸ್ಥೆಗಳು ಯಾವುವು? ರೋಮನ್ನರ ಆಡಳಿತಕ್ಕಿದ್ದವು ಆಗಲೇ ನೀವು ನೋಡಿದಿರಿ. ಎಂಪಿ ಥಿಯೇಟರ್ ಮತ್ತು ಕೊಲೋಜಿಯಂ, ಅಸೆಂಬ್ಲಿ ಮತ್ತು ಸೆನೆಟ್, ಅಸೆಂಬ್ಲಿ ಮತ್ತು ಪ್ರಿನ್ಸೆಪ್ ಮತ್ತು ಸೆನೆಟ್ ಯಾವುವು? ಎಸ್, ಅಸೆಂಬ್ಲಿ ಮತ್ತು ಸೆನೆಟ್ ಅನ್ನುವಂಥವು 2 ಇವರ ಒಂದು ರಾಜಕೀಯ ಸಲಹಾ ಸಂಸ್ಥೆಗಳಾಗಿದ್ವು. ಹಂಗಿದ್ರೆ ಇಲ್ಲಿ ಎಂಪಿ ಥಿಯೇಟರ್ ಮತ್ತು ಕೊಲೋಜಿಯಂ ಅಂದ್ವಲ್ಲ, ಈ ಎಂಪಿ ಥಿಯೇಟರ್, ಕೊಲೋಜಿಯಂ ಯಾವುವು ಅಂದ್ರೆ ಏನ್ ನಾವು ರೋಮನ್ನರ ಒಂದು ಆಡಳಿತದಲ್ಲಿ ಗ್ಲಾಡಿಯೇಟರ್ಸ್ ಅಂತ ನೋಡಿದ್ವಿ ಆಗಲೇ. ಆ ಗ್ಲಾಡಿಯೇಟರ್ಸು ಕುಸ್ತಿಯನ್ನ ಆಡ್ತಕ್ಕಂಥ ಸ್ಥಳಗಳಿವು 2 ಕೂಡ, ಎಂಪಿ ಥಿಯೇಟರ್ ಮತ್ತು ಕೊಲೋಜಿಯಂ ಅಂತ. ಆ ಒಂದು ಸ್ಥಳ ಅಂದ್ರೆ ಸುತ್ತಲೂ ಕೂಡ ಇಲ್ಲಿ ಅವರು ಕುಸ್ತಿ ಆಡ್ತಾ ಇದ್ರೆ ಇಲ್ಲಿ ಎಲ್ಲವೂ ಕೂಡ ಒಂಥರ ಇವಾಗಿನ ಸ್ಟೇಡಿಯಂ ತರ ನೋಡ್ತಾ ಇರ್ತೀರಿ ನೀವು. ಇಲ್ಲಿ ಕುತ್ಕೊಂಡು ಅವ್ರು ಅಲ್ಲಿ ಕುಸ್ತಿ ಆಡೋದನ್ನ ವೀಕ್ಷಣೆ ಮಾಡ್ತಾ ಇದ್ರು, ಅದು ಮನೋರಂಜನೆ ಆಗಿತ್ತು ಆವಾಗಿನ ಕಾಲದಲ್ಲಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಸೆನೆಟ್ ಮತ್ತು ಅಸೆಂಬ್ಲಿ ಏನಿದೆಯಲ್ಲ ಅದು ಸರಿಯಾಗಿತ್ತು. ಸರಿ, ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿ ಉತ್ತರವನ್ನ ನೀಡಿ. ಮಾಯಾ ನಾಗರಿಕತೆಯ ಜನರು ದೈಹಿಕವಾಗಿ ಎತ್ತರವಾಗಿದ್ದು ಹಳದಿ ಬಣ್ಣವನ್ನ ಹೊಂದಿದವರಾಗಿದ್ರು. ಟೆನೋಸ್ಟಿಟ್ಲಾನ್ ಎಂದರೆ ನೀರಿನಿಂದ ಉದಯಿಸುವ ಒಂದು ಕಲ್ಲು. ಟೆನೋಸ್ಟಿಟ್ಲಾನ್ ಅಂದ್ರೆ ವೀರಕೋಚನ್ ಎಂಬ ದೇವರು ಸೃಷ್ಟಿಗೆ ಕಾರಣನಾದವನೆಂದು ಇಂಕಾ ಜನರು ನಂಬಿದ್ರು. ಆಸ್ಟೇಕರನ್ನು ಟೆನೋಚರ್ ಎಂದು ಕೂಡ ಕರೆಯಲಾಗ್ತಾ ಇತ್ತು. ಹಾಗಿದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥ ಪ್ರಶ್ನೆ ಈಗ. ಎಸ್, ಅಗೇನ್ 3 ಹೇಳಿಕೆಗಳು ಸರಿ ಇವೆ. ಇದ್ರಾಗ 1 ಹೇಳಿಕೆ ತಪ್ಪಿದೆ. ಯಾವ ಹೇಳಿಕೆ ನೋಡಿಲಿ. ಮಾಯಾ ಒಂದು ನಾಗರಿಕತೆಯ ಜನರು ಏನಿದ್ರು ಇವರು ದೈಹಿಕವಾಗಿ ಗಿಡ್ಡರಾಗಿದ್ರು. ಸರಿಯಾಗಿ ನಾವು ಕ್ಲೀನ್ ಆಗಿ ಓದಿದಾಗ ಇದನ್ನ ಅಬ್ಸರ್ವ್ ಮಾಡೋದಕ್ಕೆ ಬರ್ತದ. ಇವರು ಎತ್ತರವಾಗಿರ್ಲಿಲ್ಲ, ದೈಹಿಕವಾಗಿ ಗಿಡ್ಡವಾಗಿದ್ರು, ಹಳದಿ ಬಣ್ಣ ಇರಲಿಲ್ಲ, ಒಂದು ಕಂದು ಬಣ್ಣದವರಾಗಿದ್ರು ಅಥವಾ ಕಪ್ಪು ಬಣ್ಣವರಾಗಿದ್ರು. ಇವರು ಕಪ್ಪು ಬಣ್ಣದವರಾಗಿದ್ದು ದೈಹಿಕವಾಗಿ ಗಿಡ್ಡ ಇದ್ರು, ಎತ್ತರ ಕಡಿಮೆ ಇದ್ರು ಇವರು. ಟೆನೋಸ್ಟಿಟ್ಲಾನ್ ಅಂತ ಏನೈತಲ್ಲ, ಇದು ನೀರಿನಿಂದ ಉದಯಿಸುವ ಕಲ್ಲು, ಸರಿಯಾಗಿದೆ. ವೀರಕೋಚನ್ ಎಂಬ ದೇವರು ಈ ಒಂದು ಸೃಷ್ಟಿಗೆ ಕಾರಣನಾಗಿದ್ದಾನೆ ಅನ್ನುವಂಥದ್ದನ್ನ ಮಾಯಾ ಒಂದು ನಾಗರಿಕತೆಯ ಜನರು ಒಪ್ಪಿದ್ರು, ಇಂಕಾ ನಾಗರಿಕತೆಯ ಜನರು ನಂಬಿದ್ರು. ಹಾಗೆ ಅಸ್ಟೇಕರನ್ನ, ಇವರೇನ ಅಸ್ಟೇಕ್ ಏನಿತ್ತಲ್ಲ ಒಂದು ನಾಗರಿಕತೆ, ಅವರನ್ನ ಟಿನೋಚರೆಂದು ಕೂಡ ಕರೆಯಲಾಗ್ತಾ ಇತ್ತು. ಮಾಯಾ ನಾಗರಿಕತೆಯ ಒಂದು ಇದು ಅಮೆರಿಕ ನಾಗರಿಕತೆಯ ಪ್ರಮುಖ ನಾಗರಿಕತೆಗಳು ಪ್ರಾಚೀನ. ಮಾಯಾ, ಇಂಕಾ, ಅಸ್ಟೆಕ್ ಅನ್ನುವಂಥವು ಅಲ್ವಾ? ಎಸ್, ಸರಿಯಾದ ಉತ್ತರ 3 ಹೇಳಿಕೆಗಳು ಸರಿ ಇತ್ತು. ಮುಂದಿನ ಪ್ರಶ್ನೆ, ಮೆಕ್ಸಿಕೋದಲ್ಲಿನ ಟೆಕ್ಸ್ಕೊಕೊ ಎಂಬುದು ಒಂದು ಏನಾಗಿತ್ತದು? ಇದು ಕೂಡ ನಾಗರಿಕತೆಯಲ್ಲಿದೆ. ಮೆಕ್ಸಿಕೋದಲ್ಲಿನ ಟೆಕ್ಸ್ಕೊಕೊ ಅನ್ನುವಂಥದ್ದು ಒಂದು ಸರೋವರ ಆಗಿದೆ, ಪ್ರಮುಖವಾಗಿರ್ತಕ್ಕಂಥ ಒಂದು ಸರೋವರ. ಓಕೆ, ಇಲ್ಲಿವರೆಗೂ ಕೂಡ ನೀವು ಪ್ರಮುಖ ನಾಗರಿಕತೆಗಳು ಅಂದ್ರೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಒಂದಿಷ್ಟು ಅಂಶಗಳನ್ನ ತಿಳ್ಕೊಂಡ್ರಿ. ಅವು ಮುಖ್ಯವಾಗಿ ಬರುವಂತ ಟಿಇಟಿಗೆ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೋತ್ತರಗಳಾಗಿದ್ದವು. ಈಗ ಉತ್ತರ ಭಾರತದ ಒಂದು ರಾಜಮನೆತನಗಳನ್ನ ನಾವು ಪ್ರಾರಂಭ ಮಾಡೋಣ. ಅದರಲ್ಲಿ ಮೊದಲು ಮೌರ್ಯರು, ಆನಂತರ ಕುಶೇಣರನ್ನು ಕೂಡ ನೋಡೋಣ. ಇನ್ನೂ ಕೂಡ ಇದ್ದಾರೆ, ಯಾರು? ಗುಪ್ತರನ್ನು ನೋಡ್ತೀವಿ, ಮತ್ತೆ ಅದರ ಆದ್ಮೇಲೆ ಹರ್ಷವರ್ಧನರನ್ನು ಕೂಡ ನೋಡ್ತೀವಿ, ಅದಾದ್ಮೇಲೆ ರಜಪೂತರನ್ನು ಕೂಡ ನೋಡ್ತಾ ಹೋಗ್ತೀವಿ. ಓಕೆ, ಬನ್ನಿ ಹೇಳಿಕೆಗಳನ್ನ ಗಮನಿಸಿ. ಬಹಳ ಸುಂದರವಾಗಿರ್ತಕ್ಕಂಥ ಪ್ರಶ್ನೆಗಳಿವೆ, ಇವೆಲ್ಲವೂ ಕೂಡ ಬಹಳ ಇಂಟ್ರೆಸ್ಟ್ ಕೊಟ್ಟು ನೋಡ್ಬೇಕಾಗ್ತದೆ ನೀವು. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಒಂದು ಮೌರ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ.
ಚಂದ್ರಗುಪ್ತ ಮೌರ್ಯನ ಮಗನಾಗಿರ್ತಕ್ಕಂಥ ಕೌಟಿಲ್ಯನು ಅರ್ಥಶಾಸ್ತ್ರ ಅನ್ನುವಂಥ ಕೃತಿಯನ್ನು ಬರೆದ. ಪಾಟಲಿಪುತ್ರ ಈಗಿನ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇವೆಪ್ಪ? ನಾನು ಹೇಳ್ತಾ ಹೋಗ್ತೀನಿ, ಇದರಲ್ಲಿ ಕೇವಲ 2 ಹೇಳಿಕೆಗಳು ಸರಿಯಾಗಿವೆ. ನೀವು ಕೂಡ 2 ಅನ್ಕೊಂಡಿದ್ರೆ ಯು ಆರ್ ವೆರಿ ಗುಡ್. ನೋಡಿ ಇಲ್ಲಿ ಯಾವೆಲ್ಲ ತಪ್ಪಿವೆ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಆಗಿತ್ತು. ಈ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಹೌದು, ಎಕ್ಸಾಕ್ಟ್ಲಿ. ಏನು ಧನನಂದನನ್ನ ಸೋಲಿಸಿದ, ಕೌಟಿಲ್ಯನ ಸಹಾಯವನ್ನು ಪಡ್ಕೊಂಡು. ಆದರೆ ನೋಡಿಲಿ 3ನೇ ಹೇಳಿಕೆ ಚಂದ್ರಗುಪ್ತ ಮೌರ್ಯನ ಒಂದು ಮಗ ಅಂತ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ಚಂದ್ರಗುಪ್ತನ ಮಗ ಅಲ್ಲ, ಕೌಟಿಲ್ಯ ಮಗನಾದ ಅನ್ನುವಂಥ ತಪ್ಪಾಗ್ತದಲ್ಲ. ಸೊ ಅದು ಮಗ ಅನ್ನೋದು ತಪ್ಪು. ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ಅರ್ಥಶಾಸ್ತ್ರ ಕೃತಿ ಕೌಟಿಲ್ಯ ಬರದ, ಆದರೆ ಆತನ ಮಗ ಅಲ್ಲ ಆತ, ಅಲ್ವೇ? ಆತ ಅವಮಾನಿತನಾಗಿ ಆ ಒಂದು ನಂದ ವಂಶದ ಧನನಂದನಿಂದ ಅವಮಾನಿತನಾಗಿಬಿಟ್ಟು ಈ ಒಂದು ಚಂದ್ರಗುಪ್ತ ಮೌರ್ಯನ ಆತ ತಯಾರುಗೊಳಿಸಿದ. ಯುದ್ಧ ಶಸ್ತ್ರಾಭ್ಯಾಸಗಳನ್ನೆಲ್ಲ ಕಲಿಸ್ಕೊಂಡು ತಗೊಂಡೋಗಿ ಆತನ ಸೋಲಿಸಿ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನ ಕಟ್ಟಲ್ಲಿ ಕೌಟಿಲ್ಯನ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಆತನ ಮಗ ಹೆಂಗಾಗ್ತಾನ ಅವನು? ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಪಾಟಲಿಪುತ್ರ ಈಗಿನ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಇಲ್ಲ. ಯಾಕೆ? ಬಿಹಾರದ ಪಾಟ್ನಾದಲ್ಲಿದೆ ಅಲ್ವಾ? ಬಿಹಾರದ ಪಾಟ್ನಾ ಅಂತಂದೇನು ಕರಿತೀವಲ್ಲ, ಆ ಬಿಹಾರದ ಪಾಟ್ನವೇ ಅಂದಿನ ಪಾಟಲಿಪುತ್ರ. ಸೊ ಉತ್ತರ ಪ್ರದೇಶ ತಪ್ಪಾಗ್ತದೆ. ಇವೆರಡು ಕೂಡ ಹೇಳಿಕೆ ತಪ್ಪು, 2 ರೈಟ್ ಇದಾವೆ. ಹಾಗಾಗಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಓಕೆ, 2ನೇ ನೋಡ್ರಿ. ನಂದ ವಂಶದ ರಾಜನಾಗಿರ್ತಕ್ಕಂಥ ಧನನಂದನಿಂದ ಅವಮಾನಿತನಾದವನು ಯಾರು? ಈಗ ಎಕ್ಸ್ಪ್ಲೈನ್ ಮಾಡುವಾಗ ಅದರಲ್ಲಿ ಹೇಳ್ಬಿಟ್ಟೆ ನಾನು ಆನ್ಸರ್ನ. ಚಂದ್ರಗುಪ್ತ, ಬಿಂದುಸಾರ, ವಿಷ್ಣುಗುಪ್ತ, ಅಶೋಕ. ಎಕ್ಸಾಕ್ಟ್ಲಿ ವಿಷ್ಣುಗುಪ್ತ. ನಾವೇನು ಕೌಟಿಲ್ಯ ಅಂತ ಕರಿತೀವಿ, ಕೌಟಿಲ್ಯ, ನಾವೇನು ಚಾಣಕ್ಯ ಅಂತ ಕರಿತೀವಿ, ಚಾಣಕ್ಯ, ಈತನ ಹೆಸರೇ ಮತ್ತೊಂದು ವಿಷ್ಣುಗುಪ್ತ ಅಲ್ವಾ? ಹಾಗಾಗಿ ಸರಿಯಾದಂಥ ಉತ್ತರ ವಿಷ್ಣುಗುಪ್ತ ಆಗ್ತದ. ಈತ ಆ ಒಂದು ಧನನಂದನ ಅವಮಾನಿತನಾಗಿ ಚಂದ್ರಗುಪ್ತನನ್ನು ಕರ್ಕೊಂಡು ಆತನನ್ನು ಗೆಲ್ತಾನೆ. ಓಕೆ, ಮುಂದಿನ ಒಂದು ಹೇಳಿಕೆಯನ್ನ ಗಮನಿಸಿ. ಅಲೆಕ್ಸಾಂಡರ್ನು ವಶಪಡಿಸಿಕೊಂಡಿದ್ದ ಭಾರತದಲ್ಲಿನ ಪ್ರದೇಶಗಳನ್ನ ನೋಡ್ಕೊಳ್ಳಪ್ಪ ನೀನು ಅಂತ ಹೇಳ್ಬಿಟ್ಟು ಮೆಗಸ್ತನಿಸ್ ಅನ್ನುವಂಥ ಒಬ್ಬ ರಾಯಭರಿನ ನೇಮಕ ಮಾಡಿದ್ದ. 1ನೇ ಹೇಳಿಕೆ ಅದು. ಕೌಟಿಲ್ಯ ಅರ್ಥಶಾಸ್ತ್ರ ಎಂಬಂತ ಗ್ರಂಥವನ್ನ ಬರೆದ. ಚಂದ್ರಗುಪ್ತ ಮೌರ್ಯ 500 ಆನೆಗಳನ್ನ ಸೆಲುಕಸ್ ಎಂಬುವವನಿಗೆ ಬಲುವಳಿಯಾಗಿ ನೀಡಿದ್ದ. ಮೆಗಸ್ತನಿಸ್ ಇಂಡಿಕಾ ಎಂಬ ಗ್ರಂಥವನ್ನ ಬರೆದ. ಹಾಗಿದ್ರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಎಷ್ಟಿವೆ ಸರಿ? ಎಸ್, ಕರೆಕ್ಟ್ ಮಾಡಿದ್ರಿ. 3 ಹೇಳಿಕೆ ಸರಿ ಇವೆ. ಆದರೆ ಇದ್ರಾಗ 1 ಹೇಳಿಕೆ ಯಾವ ತಪ್ಪೈತಿ ಅಂತ ಭಾಳ ಕನ್ಫ್ಯೂಸ್ ಆಗಿರ್ತೀರಿ ನೀವು. ಅದು ಮಾತ್ರ ಪಕ್ಕ ಶ್ಯೂರ್. ನೋಡಿಲಿ, ನಾನು ತೆಳಗಿಂದ ಹೋಗ್ಬಿಡ್ತೇನೆ. ಇಂಡಿಕಾ ಗ್ರಂಥ ಬರೆದಿದ್ದು ಹೌದು, ಮೆಗಸ್ತನಿಸ್ನ ಇಂಡಿಕಾ ಗ್ರಂಥ ಸರಿ ಇದೆ. ಚಂದ್ರಗುಪ್ತ ಮೌರ್ಯ ಸೆಲುಕಸ್ನಿಗೆ 500 ಆನೆಗಳನ್ನ ಕೊಡ್ತಾನೆ. ಹೌದು, ಆ ಸೆಲುಕಸ್ನ ಮಗಳನ್ನ ಮದುವೆ ಆಗ್ತಾನೆ. ಆತ 500 ಆನೆಗಳನ್ನ ಸೆಲುಕಸ್ಗೆ ಕೊಡ್ತಾನೆ. ಸರಿಯಾಗಿದೆ. ಕೌಟಿಲ್ಯ ಬರೆದದ್ದು ಅರ್ಥಶಾಸ್ತ್ರ 100% ರೈಟ್. ಹಾಗಿದ್ರೆ ಇದೇ ತಪ್ಪಿರ್ಬೇಕಲ್ಲ? ಏನು ತಪ್ಪಿದೆ ನೋಡಿಲಿ, ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ಪ್ರಶ್ನೆನ. ಅಲೆಕ್ಸಾಂಡರ್ ವಶಪಡಿಸಿಕೊಂಡಲ್ಲ, ಭಾರತದಲ್ಲಿ ಪ್ರದೇಶ ಇದ್ವಲ್ಲ, ಅದನ್ನ ಈತ ನೋಡ್ಕೊಳ್ಳೋದಕ್ಕೆ ಮೆಗಸ್ತನಿಸನ್ನ ನೇಮಕ ಮಾಡಿರಲಿಲ್ಲ. ಬದಲಾಗಿ ಸೆಲುಕಸ್, ಇಲ್ಲೇನು ಸೆಲುಕಸ್ ಆನೆ ಕೊಟ್ಟನಲ್ಲ ನಮ್ಮ ಚಂದ್ರಗುಪ್ತ ಮೌರ್ಯ, ಆತನನ್ನೇ ನೇಮಕ ಮಾಡಿದ್ದ. ಈ ಸೆಲುಕಸ್ ಏನು ಮಾಡಿದ್ದ, ಆ ಪ್ರದೇಶಗಳನ್ನು ನೋಡ್ಕೊಳ್ತಾ ಇರ್ತದನಲ್ಲ, ಈತ ಈ ಚಂದ್ರಗುಪ್ತ ಮೌರ್ಯನ ಮೇಲೆ ದಾಳಿ ಮಾಡ್ತಾನೆ. ದಾಳಿಯಲ್ಲಿ ಸೋಲ್ತಾನೆ. ಸೋತು ಅವಾಗ ಏನು ಮಾಡ್ತಾನೆ, ಈತನನ್ನ ಮಗಳನ್ನೇ ನಮ್ಮ ಚಂದ್ರಗುಪ್ತನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಯಾರು? ಸೆಲುಕಸ್ನ ಮಗಳನ್ನೇ ಈತ ಮದುವೆ ಆಗೋದು. ಚಂದ್ರಗುಪ್ತ ಮೌರ್ಯ ಸೋತ ಮೇಲೆ ಮಗಳನ್ನು ಕೊಟ್ಟು ಮದುವೆ ಮಾಡ್ದ. ಹಾಗಿದ್ರೆ ಈಗ ಹೆಣ್ಣು ಕೊಟ್ಟ ನೀವ ಮಾವಾಗ್ತಾನ ನಮ್ಮ ಚಂದ್ರಗುಪ್ತ ಮೌರ್ಯನಿಗೆ ಸೆಲುಕಸ್. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವ್ರಿದ್ದಂಗಂತೆ. ಹಾಗಾಗಿ ಈ ಹೆಣ್ಣು ಕೊಟ್ಟದ ಮಾವನಿಗೆ ಇವ ಏನ್ ಮಾಡ್ತಾನೆ, 500 ಆನೆಗಳನ್ನ ಇಟ್ಕೊಳ್ಳ ನೀನು ಸೆಲುಕಸ್ ಅಂತೇಳಿ ಬಳುವಳಿ ಹಾಕಿ ಕೊಡ್ತಾನೆ. ಆನಂತರ ಏನ್ ಮಾಡ್ತಾನೆ ಗೊತ್ತಾ, ಈ ಇಂಡಿಕಾ ಬರ್ದಲ್ಲ ಮೆಗಸ್ತನಿಸ್, ಈತ ಸೆಲುಕಸ್ನ ರಾಯಭಾರಿತ. ಈ ಸೆಲುಕಸ್ಸು ಮೆಗಸ್ತನಿಸನ್ನ ನಮ್ಮ ಚಂದ್ರಗುಪ್ತ ಮೌರ್ಯನಿಗೆ ಒಂದು ಆಸ್ಥಾನಕ್ಕೆ ರಾಯಭಾರಿಯನ್ನಾಗಿ ಕಳಿಸಿರ್ತಾನೆ. ಆತ ಇಂಡಿಕಾ ಅನ್ನುವಂಥ ಕೃತಿಯನ್ನ ಬರಿತಾ ಹೋಗ್ತಾನೆ. ಅಷ್ಟೇ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿ ಪ್ರಶ್ನೆ 3ನೇದಕ್ಕೆ ರೈಟ್ ಆಗ್ತದೆ ಇಲ್ಲಿ ಆಯ್ಕೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ಮತ್ತು ಕೂಡ ಹೇಳಿಕೆಗಳು ಎಲ್ಲವೂ ಕೂಡ ಹೇಳಿಕೆನೇ ಇಲ್ಲಿ, ಯಾಕಂದ್ರೆ ಸವಿಸ್ತಾರವಾಗಿ ಇದರಲ್ಲಿ ಅರ್ಥ ಆಗುತ್ತಾ ಹೋಗ್ತದೆ ನಿಮಗೆ. ಚಂದ್ರಗುಪ್ತ ಮೌರ್ಯ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಕೊನೆಯ ಕಾಲದಲ್ಲಿ. ಹಾಗೆ ಆ ಕೊನೆ ದಿನಗಳಲ್ಲಿ ಆತ ಕರ್ನಾಟಕದ ಒಂದು ನಮ್ಮ ಶ್ರವಣ ಬೆಳಗೊಳಕ್ಕೆ ಬಂತಾನೆ. ಅಲ್ಲಿ ಸಲ್ಲೇಖನ ಅನ್ನುವಂಥ ಒಂದು ಕಠಿಣ ವ್ರತವನ್ನ ಆಚರಣೆ ಮಾಡಿ ದೇಹತ್ಯಾಗವನ್ನ ಮಾಡ್ತಾನೆ, ಅಂದ್ರೆ ಮರಣವನ್ನ ಹೊಂದ್ತಾನೆ. ಹಾಗಿದ್ರೆ ಚಂದ್ರಗುಪ್ತ ಮೌರ್ಯನ ನಂತರ ಮಗ ಅಶೋಕ ಉತ್ತರಾಧಿಕಾರಿ
ಆಗ್ತಾನೆ ಅನ್ನುವಂಥದ್ದು. ಬಹಳ ಸೂಕ್ಷ್ಮವಾಗಿ ಈ ಹೇಳಿಕೆಗಳನ್ನು ನೀವು ಗಮನಿಸಿ. ಇಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇವೆ? ಎಸ್, 2 ಹೇಳಿಕೆಗಳು ಮಾತ್ರ ಸರಿ ಇವೆ. ನೋಡೋದಕ್ಕೆ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಅನಿಸುತ್ತೆ ಒಂದೇ ಸರಿ ನೋಡಿದ ತಕ್ಷಣನೇ. ಆದರೆ ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇವೆ ನೋಡಿ. ಚಂದ್ರಗುಪ್ತ ಮೌರ್ಯ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಿಲ್ಲ, ಬದಲಾಗಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ದ ಅಲ್ವಾ. ಇಲ್ಲೇ ಕೆಳಗಿದೆ ನೋಡಿ, ಇಲ್ಲಿ ಏನಂದ್ರೆ ಸಲ್ಲೇಖನ ವ್ರತ, ಸಲ್ಲೇಖನ ಒಂದು ಆಚರಣೆ ಇರ್ತಕ್ಕಂಥದ್ದು ಜೈನ ಧರ್ಮದಲ್ಲಲ್ವೇ? ಅದರಿಂದನಾದ್ರೂ ಅದನ್ನು ಗೊತ್ತಿಡ್ಬೋದು ನಾವು. ಸಲ್ಲೇಖನ ವ್ರತ ಎಲ್ಲಿತ್ತು? ಬೌದ್ಧ ಧರ್ಮದಲ್ಲಿ. ಸಲ್ಲೇಖನ ವ್ರತ ಇರೋದು ಜೈನ ಧರ್ಮದಲ್ಲಿ. ಹಾಗಾಗಿ ಜೈನ ಧರ್ಮದಲ್ಲಿ ಈತ ಸಲ್ಲೇಖನ ವ್ರತ ಇದಿರೋದೇ ಜೈನ ಧರ್ಮದಲ್ಲಿ. ಹಾಗಾಗಿ ಈತ ಜೈನ ಧರ್ಮವನ್ನ ಸ್ವೀಕಾರ ಮಾಡ್ದ. ಮುಂದಿನ ಒಂದು ಹೇಳಿಕೆ ನೋಡಿಕೊಳ್ಳಿ. ತನ್ನ ಕೊನೆಯ ದಿನಗಳಲ್ಲಿ ಕರ್ನಾಟಕ ಶ್ರವಣಬೆಳಗೊಳಕ್ಕೆ ಬಂದು, ಹೌದು, ಎಸ್, ಎಕ್ಸಾಕ್ಟ್ಲಿ ಬಂದ. ಅದರ ನಂತರ ನೋಡಿರಿ, ಸಲ್ಲೇಖನ ಎಂಬ ಕಠಿಣ ವ್ರತವನ್ನು ಆಚರಣೆ ಮಾಡಿ ದೇಹತ್ಯಾಗವನ್ನು, ಹೌದು, ಎಸ್, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. 4ನೇ ಹೇಳಿಕೆ ತಪ್ಪಾಗಬೇಕಲ್ಲ. ಹಂಗಂದ್ರೆ ಏನ್ ತಪ್ಪಿದೆ? ಚಂದ್ರಗುಪ್ತ ಮೌರ್ಯನ ನಂತರ ಮಗ ಅಶೋಕ ಆಳ್ವಿಕೆಗೆ ಬರಲಿಲ್ಲ. ಚಂದ್ರಗುಪ್ತನ ಮೌರ್ಯನ ಮಗ ಅಲ್ಲಿತ, ಮೊಮ್ಮಗ. ಹಾಗಿದ್ರೆ ಚಂದ್ರಗುಪ್ತನ ಮೌರ್ಯನ ಮಗ ಬಿಂದುಸಾರ. ಬಿಂದುಸಾರ ಆಡಳಿತಕ್ಕೆ ಬರ್ತಾನೆ. ಬಿಂದುಸಾರನ ಮಗ ಅಶೋಕ ಆಮೇಲೆ ಆಡಳಿತಕ್ಕೆ ಬರ್ತಾನೆ. ಹಾಗಾಗಿ ಇಲ್ಲಿ ತಪ್ಪೇನಂದ್ರೆ ಚಂದ್ರಗುಪ್ತನ ಮಗ ಅಲ್ಲ ಅಶೋಕ, ನಂತರ ಬರೋದು ಚಂದ್ರಗುಪ್ತನ ಮೌರ್ಯನ ಮಗ ಬಿಂದುಸಾರ ಆಡಳಿತ. ಬಿಂದುಸಾರ ಮಗ ಅಶೋಕ ಆಮೇಲೆ ಬರ್ತಾನೆ. ಸರಿಯಾದ ಉತ್ತರ 2 ಹೇಳಿಕೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಸಾರಿರತಕ್ಕಂಥ ಮಹಾರಾಜ ನಿಮಗೆ ಗೊತ್ತೇ ಆಗ್ಬಿಡುತ್ತೆ. ಅಶೋಕ ಮಹಾರಾಜ, ಮಹಾಶಯ ಅಶೋಕ ಚಕ್ರವರ್ತಿ. ಮುಂದಿನ ಪ್ರಶ್ನೆ. ಹೇಳಿಕೆಗಳನ್ನು ಗಮನಿಸಿರಿ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಭಾರತದ ಉದ್ದಗಲಕ್ಕೂ ಕೂಡ ಅಶೋಕನ 106 ಶಾಸನಗಳು ನಮಗೆ ದೊರೀತವೆ, ಸಿಗ್ತವೆ, ಕಂಡು ಬರ್ತವೆ. ಅಶೋಕನ ಶಾಸನಗಳಲ್ಲಿ ಪ್ರಧಾನವಾಗಿ ನಾವು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ, ಎಸ್, ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬಂದಿವೆ. ಸರಿಯಾಗಿದೆ. ಗುಲ್ಬರ್ಗದ ಸನ್ನತಿ ಒಂದು ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತೇಳಿ ಉಲ್ಲೇಖಿಸಲಾಗಿದೆ. ಕರ್ನಾಟಕದಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ಎಷ್ಟು ಹೇಳಿಕೆ ಸರಿವೆ ನೋಡಿ, ಸ್ವಲ್ಪ ಗಮನ ಹರಿಸಿ. ಸರಿಯಾದ ಉತ್ತರ 3 ಹೇಳಿಕೆಗಳು ಇಲ್ಲಿ ಸರಿ ಆಗ್ತವೆ. ಅಂದರೆ 1ನೇ ಹೇಳಿಕೆಗಳು 106 ಶಾಸನ ಸಿಗ್ತವೆ, ಶಾಸನಗಳ ರಾಜ ಅಂತ ಕರಿತೀವಿ ನಾವು, ಎಸ್, ಹೌದು. ಅಶೋಕನ ಶಾಸನ ಪ್ರಧಾನ ಬ್ರಾಹ್ಮಿ ಲಿಪಿಯನ್ನು ಒಳಗೊಂಡಿವೆ, ಪ್ರಾಕೃತ ಭಾಷೆಯಲ್ಲಿವೆ, ಅವು ಪಾಳಿ ಭಾಷೆಯಲ್ಲೂ ಕೂಡ ಕಂಡು ಬರ್ತವೆ. ಅದೇ ರೀತಿಯಾಗಿ ನಾವು ಅರೆಮಿಕ್ ಭಾಷೆಯಲ್ಲಿ ಕೂಡ ಇದಾವೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದಿತ್ತು, ನೋಡಿದ್ದೀರಿ, ಕೇಳಿದ್ದಾರೆ ಪ್ರಶ್ನೆಯನ್ನ. ಈ ಕೆಳಗಿನ ಯಾವ ಒಂದು ಭಾಷೆಗಳಲ್ಲಿ ಅಶೋಕನ ಶಾಸನಗಳು ಕಂಡು ಬರ್ತವೆ ಅಂತಕ್ಕಂಥದ್ದು FDA ಕ್ವಶನ್ ಇದು. 1ನೇ ಆಯ್ಕೆ ಇತ್ತು ಬ್ರಾಹ್ಮಿ ಇತ್ತು, ಸಾರಿ 1ನೇ ಆಯ್ಕೆ ಇತ್ತು ಪ್ರಾಕೃತ ಭಾಷೆ ಅಂತ ಇತ್ತು, ಪ್ರಾಕೃತ 1ನೇ ಆಯ್ಕೆ ಇತ್ತು. 2ನೇ ಆಯ್ಕೆ ಪಾಳಿ ಅಂತ ಇತ್ತು. 3ನೇ ಆಯ್ಕೆ ಅರೆಮಿಕ್ ಅಂತ ಇತ್ತು. 4ನೇ ಆಯ್ಕೆ ಎಲ್ಲವೂ ಅಂತ ಇತ್ತು. ಇಲ್ಲಿ ಎಲ್ಲವೂ ಸರಿ ಆಗ್ತದೆ. ಈತನ ಶಾಸನಗಳಲ್ಲೂ ಬಹಳ ಪ್ರಧಾನವಾಗಿ ಕಂಡು ಬರ್ತಕ್ಕಂಥದ್ದು ಬ್ರಾಹ್ಮಿ ಒಂದು ಲಿಪಿ, ಪ್ರಾಕೃತ ಭಾಷೆ. ಆದರೂ ಕೂಡ ಪಾಳಿ ಭಾಷೆಯಲ್ಲೂ ಕೂಡ ಕೆಲವೊಂದಿವೆ, ಅರೆಮಿಕ್ ಭಾಷೆಯಲ್ಲೂ ಕೂಡ ಕೆಲವೊಂದಿವೆ, ನೆನಪಿರ್ಲಿ ಅದು. ಗುಲ್ಬರ್ಗದ ಸನ್ನತಿ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತಕ್ಕಂಥದ್ದು ಉಲ್ಲೇಖ ಆಗಿಲ್ಲ. ಬದಲಾಗಿ ಗುಲ್ಬರ್ಗದ ಸನ್ನತಿ ಅನ್ಬಾರ್ದು, ಇಲ್ಲಿ ಯಾವ್ದು ಅನ್ಬೇಕು ಗೊತ್ತಾ? ರಾಯಚೂರಿನ ಮಸ್ಕಿ ಅನ್ಬೇಕು. ಇಲ್ಲಿ ರಾಯಚೂರಿನ ಮಸ್ಕಿ ಶಾಸನ ಏನಿದೆ ಅಲ್ಲ, ನಮ್ಮ ರಾಯಚೂರು, ಕರ್ನಾಟಕದ ರಾಯಚೂರು ಜಿಲ್ಲೆಯ ಚಿನ್ನದ ಗಣಿ, ಅಲ್ಲಿಯ ಸಿಗ್ತಕ್ಕಂಥ ಮಸ್ಕಿ ಶಾಸನದಲ್ಲಿ ಈ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತಕ್ಕಂಥ ಉಲ್ಲೇಖ ಸಿಗ್ತದ? ಅಲ್ಲಿವರೆಗೂ ಬಹಳ ಕನ್ಫ್ಯೂಸ್ ಇತ್ತು ಒಂದು ಇತಿಹಾಸ ತಜ್ಞರಲ್ಲಿ. ಏನಂದ್ರೆ ದೇವನಾಂಪ್ರಿಯ ಅನ್ನೋನೇ ಬೇರೆ ಇರ್ಬೋದು, ಅಶೋಕನೇ ಬೇರೆ ಇರ್ಬೋದು, ಪ್ರಿಯದರ್ಶಿ ಅಶೋಕ ಅನ್ನೋತಕ್ಕಂಥವನು ಬೇರೆ ಇರ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಬೇರೆ ಬೇರೆ ಶಾಸನಗಳಲ್ಲಿ ಈ ಒಂದೊಂದರಲ್ಲಿ ಬರೀ ಪ್ರಿಯದರ್ಶಿ ಅಶೋಕ ಅಂತ ಇದ್ರೆ, ಒಂದಲ್ಲಿ ಬರೀ ಅಶೋಕ ಅಂತ ಇತ್ತು, ಕೆಲವೊಂದರಲ್ಲಿ ದೇವನಾಂಪ್ರಿಯ ಅಂತ ಇತ್ತು. ಇವೆಲ್ಲರೂ ಬೇರೆ ಇರ್ಬೋದು ಅನ್ನುವಂಥ ವಾದ ಕೂಡ ಕೆಲವೊಬ್ಬರು ಮಾಡ್ತಾ ಇದ್ರು. ಎಲ್ಲಿವರೆಗೂ? ನಮ್ಮ ರಾಯಚೂರಿನ ಮಸ್ಕಿ ಶಾಸನ ಸಿಗುವವರೆಗೂ. ಅದು ಸಿಕ್ಕಾದ್ಮೇಲೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ. ಅವಾಗ ಗೊತ್ತಾಯ್ತು ಎಲ್ಲರಿಗೂ ಇವೆಲ್ಲ ಒಬ್ಬನೇ ಅಂತ. ಸೊ ಬನ್ನಿ, 4ನೇ ಹೇಳಿಕೆ ಹೊಂದಿತ್ತು. ಕರ್ನಾಟಕದಲ್ಲಿ 17 ಶಾಸನಗಳು ದೊರೆತಿವೆ. ಎಷ್ಟು ಸ್ಥಳ ಅಂತಾನು ನೆನಪಿರಲಿ, 9 ಸ್ಥಳಗಳಲ್ಲಿ 17 ಶಾಸನಗಳು ದೊರೀತಾ ಹೋಗ್ತವೆ ಅಶೋಕ ಮಹಾಶಯನು. ಓಕೆ, ಮುಂದಿನ ಒಂದು ಪ್ರಶ್ನೆ. ಓಕೆ, ನೋಡಿಲಿ, ಮುಂದಿನ ಪ್ರಶ್ನೆ ಬಂತು, ಚೆನ್ನಾಗಿದೆ. ಮತ್ತು ಹೇಳಿಕೆಗಳು. ಕಳಿಂಗ ಯುದ್ಧದಿಂದ ನೊಂದ ಅಶೋಕ ಯುದ್ಧ ಮಾಡದಿರಲು ನಿರ್ಧರಿಸಿದ. ಹೌದು, ಮಾಡಲ್ಲಪ್ಪ ನಾನು ಅಂದ್ಬಿಟ್ಟ. 261ರಲ್ಲಿ ಒಂದು ಯುದ್ಧ ಮಾಡಿದ, ಅದೇ ಕಳಿಂಗ. ಜೈನ ಧರ್ಮದ ಪ್ರಚಾರಕ್ಕಾಗಿ ಅಶೋಕ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ. ಹೌದು, ಮಹಾಮಾತ್ರರನ್ನು ನೇಮಕ ಮಾಡ್ತಾನ ಅವನು. ಧರ್ಮ ಪ್ರಚಾರಕ್ಕೆ ಶ್ರೀಲಂಕಾ ದೇಶಕ್ಕೆ ಏನು ಕಳಿಸಿದ? ತನ್ನ ಮಗ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರೆಯರನ್ನ ಕಳಿಸ್ಕೊಟ್ಟ. ಎಸ್, ಕಳಿಸ್ತಾನೆ. ಮೈಸೂರಿಗೆ ರಕ್ಷಿತಾ ಎಂಬ ಧರ್ಮ ಪ್ರಚಾರಕರು ಬಂದಿದ್ರು, ಮೈಸೂರಿಗೂ ಕೂಡ ಬಂದಿದ್ರು. ಹಾಗಿದ್ರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿ ಆಗ್ತವೆ? ಸರಿಯಾದಂಥ ಉತ್ತರ ನೀವು ಗೆಸ್ ಮಾಡಿದರೆ 2 ಹೇಳಿಕೆ. ಗೆಸ್ ಕೆಲವೊಬ್ರು ಮಾಡಿದರೆ ಅಷ್ಟೇ.
ಭಾಳ ತಪ್ಪಿದಾವೆ ಇದರಲ್ಲಿ ನೋಡ್ರಿ ಸ್ವಲ್ಪ. ಕಳಿಂಗ ಯುದ್ಧವನ್ನ ಮಾಡಿ ಹೌದು 261ರಲ್ಲಿ ನಾನು ನೆಕ್ಸ್ಟ್ ಯುದ್ಧ ಮಾಡಲ್ಲ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾನೆ, ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇಲ್ಲಿ ನೋಡಿ ಜೈನ ಧರ್ಮ, ಅಗೇನ್ ಜೈನ ಧರ್ಮ ಅಲ್ಲ, ಇಲ್ಲಿ ಬೌದ್ಧ ಧರ್ಮ. ಎಸ್, ಬೌದ್ಧ ಧರ್ಮವನ್ನ ಈತ ಪಾಲನೆ ಮಾಡಕ್ ಶುರು ಮಾಡ್ತಾನೆ. ಒಂದು ಬೌದ್ಧ ಧರ್ಮದ ಕಡೆ ಈತನ ಒಲವಾಗುತ್ತೆ. ಅದಾದ್ಮೇಲೆ ಬುದ್ಧದ ಕಡೆ ಈತ ತಿರುಗಿ ಒಂದು ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕಾಗಿ ಧರ್ಮ ಪ್ರಚಾರಕರನ್ನ ಈತ ನೇಮಿಸ್ತಾನೆ. ಧರ್ಮ ಮಾತ್ರ ಅಂದ್ರೆ ಇವರು ಧರ್ಮವನ್ನು ಪ್ರಚಾರ ಮಾಡುವಂಥವ್ರು ವಿದೇಶಗಳಿಗೆ ಹೋಗಿ. ಆ ನಿಟ್ಟಿನಲ್ಲಿ ಈ ಧರ್ಮ ಪ್ರಚಾರಕ್ಕಾಗಿ ತೊಡಗಿರ್ತಕ್ಕಂಥವರಲ್ಲಿ ಶ್ರೀಲಂಕಾ ದೇಶಕ್ಕೆ ಮಗನಾಗಿರ್ತಕ್ಕಂಥ ಮಹೇಂದ್ರ ಮತ್ತು ಸಂಘಮಿತ್ರರನ್ನು ಕಳಿಸ್ತಾನೆ. ಎಸ್, ಕೆಲವೊಂದರಲ್ಲಿ ರಾಹುಲ್ ಏನೇನೋ ಐತದು 8ನೇ ತರಗತಿ ಹಳೆಯ ಪುಸ್ತಕದಲ್ಲಿ, ಅವನ್ನೆಲ್ಲ ನಂಬಕ್ ಹೋಗ್ಬಿಡಿ. ಮಹೇಂದ್ರ ಮತ್ತು ಸಂಘಮಿತ್ರೆ ಸರಿಯಾಗಿರ್ತಕ್ಕಂಥದ್ದು. ಇದು ಸರಿಯಾದ ಹೇಳಿಕೆನೆ. ಯಾಕಂದ್ರೆ ಇದು 2ನೇ ತಪ್ಪಾತು, ಇಲ್ಲಿ ಒಂದು 3ನೇದು ರೈಟ್ ಆಯ್ತು. 4ನೇದು ನೋಡ್ರಿ, ಮೈಸೂರಿಗೆ ರಕ್ಷಿತ ಅಂತ ಹೇಳ್ತಾನೆ. ಸೊ ತಪ್ಪಾಗುತ್ತೆ. ಮೈಸೂರಿಗೆ ಬಂದಿದ್ದು ಮಹಾದೇವ ಮೈಸೂರಿಗೆ ಬಂದಿದ್ದು. ಹಾಗಿದ್ರೆ ಇಲ್ಲಿ ರಕ್ಷಿತ ಎಲ್ಲಿಗೆ ಹೋಗ್ತಾನೆ? ನಮ್ಮ ಬನವಾಸಿಗೆ ಬರ್ತಾನೆ. ಯಾವುದು? ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಅಂತ ಏನ್ ಕರಿತೀವಲ್ಲ, ಬನವಾಸಿಗೆ ರಕ್ಷಿತ ಅನ್ನುವಂಥ ಬರ್ತಾನೆ. ಮಹಾದೇವ ಮೈಸೂರಿಗೆ ಬರ್ತಾನೆ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. 2 ಹೇಳಿಕೆಗಳು ರೈಟ್ ಆಗ್ತವೆ ಅಷ್ಟೇ. ಬನ್ನಿ ಮುಂದಿನ ಪ್ರಶ್ನೆಗೆ. ಈಗ ಕುಶಾಣರದ್ದು ಬಂತು. ಇಲ್ಲಿವರೆಗೂ ನೀವು ಮೌರ್ಯ ವಂಶದ ನೋಡಿದ್ರಿ. ಈಗ ಕುಶಾಣರ ರಾಜಮನೆತನದ ಸ್ಥಾಪಕ ಯಾರು? ಪ್ರಶ್ನೆ ಆಗಿದೆ, ತುಂಬಾ ಸರಿ. ಎಸ್, ಸರಿಯಾದ ಉತ್ತರ ಕೂಜಲ್ ಕಡ್ಪಿಸಸ್. ಸರಿಯಾಗಿರ್ತಕ್ಕಂಥದ್ದು ಕುಜಲ್ ಕಡ್ಪಿಸಸ್, ವಿಮಾ ಕಡ್ಪಿಸಸ್, ಕನಿಷ್ಕ, ಮಹೇಂದ್ರ ಅಂತ ಇದೆ. ಇದರಲ್ಲಿ ಕುಜಲ್ ಕಡ್ಪಿಸಸ್. ಮತ್ತು ನೀವು ಕನಿಷ್ಕ ಇದರಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು, ಪ್ರಸಿದ್ಧ ರಾಜ ಇವನು. ಹಾಗಾಗಿ ಮತ್ತೆ ನೀವು ಈತನನ್ನ ಹಾಕಿಕ್ಕಿದ್ರಿ, ಈತಲ್ಲ ಫೇಮಸ್ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಇನ್ನೊಂದು ಪ್ರಶ್ನೆ ಇಲ್ಲಿ ಹುಟ್ಟಬೇಕು ನಮಗೆ. ವಿಮಾ ಕಡ್ಪಿಸಸ್ ಒಂದು ಇಂಪಾರ್ಟೆಂಟ್ ಅದನ್ನ. ಏನಂದ್ರೆ ವಿಮಾ ಕಡ್ಪಿಸಸ್ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿಯ ನಾಣ್ಯಗಳನ್ನ ಜಾರಿಗೊಳಿಸ್ತಾನೆ. ನಿಮಗೆ ನೆನಪಿರ್ಲಿ, ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ನಾಣ್ಯವನ್ನ ಚಲಾವಣೆಗೆ ತಂದವರು ಕುಶಾಣರು. ಆ ಕುಶಾಣರಲ್ಲೇ ಯಾರಪ್ಪ ಅಂದ್ರೆ ಈ ವಿಮಾ ಕಡ್ಪಿಸಸ್ ಜಾರಿಗೊಳಿಸ್ತಾನೆ ಬೆಳ್ಳಿ ನಾಣ್ಯಗಳನ್ನ. ಮುಂದಿನ ಒಂದು ಪ್ರಶ್ನೆ, ಹೇಳಿಕೆಗಳನ್ನ. ಕುಶಾಣರ ಪ್ರಸಿದ್ಧ ಅರಸ ಕನಿಷ್ಕನು ಕಾಶ್ಮೀರದಲ್ಲಿ 4ನೇ ಒಂದು ಬೌದ್ಧ ಮಹಾಸಭೆಯನ್ನು ಏರ್ಪಾಡು ಮಾಡ್ತಾನೆ. ಈತ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕವರ್ಷವನ್ನು ಪ್ರಾರಂಭ ಮಾಡ್ತಾನೆ. ಇದು ಏನು ಶಕವರ್ಷ ಐತಲ್ಲ, ಇದೇ ನಾವು ಇಂದಿನ ಭಾರತದ ಅಧಿಕೃತವಾಗಿ ಒಂದು ಕ್ಯಾಲೆಂಡರ್ ಅನ್ನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಎಷ್ಟು ಹೇಳಿಕೆಗಳು ಸರಿ ಇವೆ? ಸರಿಯಾದ ಉತ್ತರ 4 ಹೇಳಿಕೆಗಳು ಸರಿ ಆಗ್ತಾ ಹೋಗ್ತವೆ. ಎಲ್ಲವೂ ಕೂಡ ಸರಿಯಾದ ಹೇಳಿಕೆನೇ ಆಗಿವೆ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಕನಿಷ್ಕ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ. ಕನಿಷ್ಕ ಏನ್ ನಡೆಸಿದ್ನಲ್ಲ 4ನೇ ಬೌದ್ಧ ಸಮ್ಮೇಳನ, ಹಾಗಿದ್ರೆ ಆ ಮಹಾಸಭೆ ಅಧ್ಯಕ್ಷರು ಯಾರಾಗಿದ್ರಪ್ಪ? ಯಾರಾಗಿದ್ರು ಅಧ್ಯಕ್ಷರು? ಸರಿಯಾದಂಥ ಉತ್ತರ ಎಕ್ಸಾಕ್ಟ್ಲಿ ವಸುಮಿತ್ರ ಆಗಿದ್ದ. ಇದರ 4ನೇದಕ್ಕೆ ಹೋಗ್ಬಿಟ್ಟಿರಿ ಸರ್, 1, 2, 3 ನಡೆದ್ವಾ, ಮತ್ತು 5 ಇತ್ತು. ಇದಕ್ಕೇನೋ ವಸುಮಿತ್ರ ಅಂತ ಹೇಳಿದ್ವಿ ನಾವು. ಹಾಗಿದ್ರೆ ಇವೆಲ್ಲವಕ್ಕೂ ಯಾರು, ಎಲ್ಲಿ ನಡೆದವು ಅಂತಕ್ಕಂಥದ್ದು ಮತ್ತು ಯಾವ ರಾಜರು ನಡೆಸಿದ್ರು ಅನ್ನುವಂಥದ್ದನ್ನ ಕ್ವಿಕ್ ಆಗಿ ನೋಡೋಣ. ಯಾಕಂದ್ರೆ ತುಂಬಾ ಸರಿ ಪ್ರಶ್ನೆಗಳು ಇದ್ರ ಮೇಲೆ ಬಂದಿದ್ದಾವೆ. ಇಲ್ಲಿದೆ, ಓಕೆ, ಐ ಥಿಂಕ್ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ಇಲ್ಲ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೌದ್ಧ ಮಹಾಸಭೆಗಳು 1ನೇ ಒಂದು ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಡೀತದೆ. ಕ್ರಿಸ್ತಪೂರ್ವ 483ರಲ್ಲಿ ನಡೀತದ. ಈ ಸುಮಾರು ಇದು ಏನು ಇಸ್ವಿ ಅಂತಲೇ ಕೆಡಿಸ್ಕೊಬೇಡಿ. 1ನೇ ಒಂದು ಮಹಾಸಮ್ಮೇಳನ ರಾಜಗೃಹ ಅಂತಕ್ಕಂಥದ್ದು ನೆನಪಿರಲಿ. ಇದರ ದೊರೆ ಯಾರು ನಡೆಸ್ಕೊಟ್ರು ಅಂದ್ರೆ ಅಜಾತ ಶತ್ರು. ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರಪ್ಪ ಅಂದ್ರೆ ಮಹಾಕಶ್ಯಪ ಅನ್ನುವಂಥವ್ನು ವಹಿಸ್ಕೊಂಡಿದ್ದ. ಓಕೆ, 2ನೇ ಒಂದು ನಡೀತಾ ಹೋಗ್ತದ ಮಹಾಸಮ್ಮೇಳನ ವೈಶಾಲಿಯಲ್ಲಿ ನಡೀತದೆ, ಕ್ರಿಸ್ತಪೂರ್ವ 383ರಲ್ಲಿ ಅಂತ ಹೇಳ್ತಾರೆ. ಇದರ ದೊರೆ ಯಾರಾಗಿದ್ರು? ಕಾಲಾಶೋಕ ಅನ್ನುವಂಥವನು ಅಧ್ಯಕ್ಷತೆ ಸಭಕಾಮಿ ಅನ್ನುವಂಥವನು ವಹಿಸ್ಕೊಂಡಿದ್ದ. 3ನೇದು ನಡೀತಾ ಹೋಗುತ್ತೆ ಎಲ್ಲಿ? ಪಾಟಲಿಪುತ್ರ ಏನಿದೆಯಲ್ಲ ಪಾಟ್ನಾ, ಆ ಪಾಟಲಿಪುತ್ರ ಈಗಿನ ಬಿಹಾರದ ಪಾಟ್ನಾ. ಇಲ್ಲಿ ದೊರೆ ಅಶೋಕ ಮಹಾರಾಜ ಇದನ್ನ ನಡೆಸಿಕೊಡ್ತಾನೆ. ಯಾಕಂದ್ರೆ ಆತ ಕೂಡ ಬೌದ್ಧ ಧರ್ಮದ ಕಡೆಗೆ ಒಲವನ್ನು ತೋರಿಸಿರ್ತಾನೆ. ಈತರ ಅಧ್ಯಕ್ಷತೆ ಮುಗ್ಗಲಿ ಪುತ್ರ ತಿಸ್ಸ ಅನ್ನುವಂಥವನು ಇದರ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾನೆ. 4ನೇದು ಎಲ್ಲಿ ನಡೆಯುತ್ತೆ? ಕುಂಡಲಾವನ ಏನಿದೆ ಅಲ್ಲ, ಕುಂಡಲಾವನದಲ್ಲಿ ನಡೀತದ. ಇದು 4ನೇ ಸಮ್ಮೇಳನ. ಕನಿಷ್ಕ, ನಾನು ಹೇಳಿದಲ್ಲಿ ಈಗ ಕನಿಷ್ಕ ನಡೆಸಿಕೊಡ್ತಾನೆ. ಇದರ ಒಂದು ಅಧ್ಯಕ್ಷತೆ ವಸುಮಿತ್ರ ವಹಿಸ್ಕೊಂಡಿರ್ತಾನೆ. 5ನೇದು ಕೂಡ ನಡೆಯುತ್ತೆ, ಕೆಲವೊಬ್ರು ಇದು ನಡೆದಿಲ್ಲ ಅಂತಾರೆ. ಅದು ಒಂದು ಸ್ವಲ್ಪ ಎಲ್ಲೋ ಗೊಂದಲದಲ್ಲಿದೆ, ಇರಲಿ, ಕೆಲವೊಂದು ಪುಸ್ತಕದಲ್ಲಿ ಇದು ಕೂಡ ಇದೆ. 5ನೇ ಒಂದು ಸಮ್ಮೇಳನ ಕನೋಜ್ದಲ್ಲಿ ಕ್ರಿಸ್ತಪೂರ್ವ 643ರಲ್ಲಿ ನಡೀತಾ ಹೋಗ್ತದ. ಇದು ದೊರೆ ಹರ್ಷವರ್ಧನ ನಡೆಸಿಕೊಡ್ತಾನೆ. ಇದರ ಅಧ್ಯಕ್ಷತೆಯನ್ನ ಹರ್ಷವರ್ಧನನ ಮಿತ್ರ ಆಗಿರ್ತಕ್ಕಂಥ ಒಂದು ಉಯೆನ್ಸಾಂಗ್ ಚೀನಿ ಬೌದ್ಧ ಯಾತ್ರಿಕ ನಡೆಸಿಕೊಡ್ತಾನೆ. ಬಹಳ ಸಿಯುಕಿ ಅನ್ನುವಂಥ ಕೃತಿ ಏನೈತಲ್ಲ ತಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇತಿಹಾಸ ಒಂದು ಕಟ್ಟಿಕೊಡ್ಬೇಕಾದ್ರೆ ಈ ಉಯೆನ್ಸಾಂಗ್ನ ಪಾತ್ರ ಬಹಳ ಮುಖ್ಯ ಆಗ್ತದೆ. ತುಂಬಾನೇ ವಿಷಯಗಳನ್ನ ಈತ ತನ್ನ ಕೃತಿಯಲ್ಲಿ ಬರೆದಿರೋದ್ರಿಂದ ನಮಗೆ ಅನೇಕ ಒಂದು
ಇತಿಹಾಸದ ಅಂಶಗಳು ಈತನಿಂದ ಗೊತ್ತಾಗ್ತಾ ಹೋಗ್ತದೆ. ಮೂಲ ಒಂದು ಇತಿಹಾಸಕ್ಕೆ ಆಕಾರ ಏನಿದಾವಲ್ಲ ಆ ಹುಯೆನ್ ಸಿಯುಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಪಾತ್ರ ವಹಿಸಿದೆ. ಓಕೆ, ಇಷ್ಟು ಸಾಕು ನಮಗೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ನೋಡೋಣ. ಇಲ್ಲಿ ಒಂದು ಕಡೆಗೆ ಕುಶಾಣರು, ಕೌಟಿಲ್ಯ, ಮೆಗಸ್ತನೀಸ್, ಚರಕ, ಈ ಕಡೆಗೆ ಒಂದಿಷ್ಟು ಕೃತಿಗಳಿವೆ ಅಥವಾ ಅವರಿಗೆ ಸಂಬಂಧಿಸಿರತಕ್ಕಂಥ ಅಂಶಗಳಿವೆ. ಚರಕ ಸಂಹಿತೆ, ಇಂಡಿಕಾ, ಅರ್ಥಶಾಸ್ತ್ರ, ಗಾಂಧಾರ ಶಿಲ್ಪಕಲೆ. ಎಸ್, ನಿಮಗೆ ಗೊತ್ತೇ ಇದೆ. ಕುಶಾಣರು ಅಂದ ತಕ್ಷಣ ನಾವು ಬಂದ್ಬಿಡ್ಬೇಕು ಗಾಂಧಾರ ಶಿಲ್ಪಕಲೆಯ ಪೋಷಕರು. ಕೌಟಿಲ್ಯ ಈಜಿ ಅರ್ಥಶಾಸ್ತ್ರ ಬರೆದ, ಮೆಗಸ್ತನೀಸ್ ಇಂಡಿಕಾ ಕೃತಿ ಬರೆದ, ಚರಕ ಸಂಹಿತೆಯನ್ನು ಬರಿತಾ ಹೋಗ್ತಾನೆ. ಸರಿಯಾದ ಉತ್ತರ ಎದಲ್ಲೇ ಹೊಂದಿಕೆಯಾಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಕೌಟಿಲ್ಯ, ವಿಷ್ಣುಗುಪ್ತ, ಚಾಣಕ್ಯ, ಮೇಲಿನ ಎಲ್ಲ. ಇಲ್ಲಿ ನೋಡಿ, ಸ್ವಲ್ಪ ಸಮಾಧಾನ ವಹಿಸ್ಬೇಕಿಂತ ಪ್ರಶ್ನೆಗಳಿಗೆ. ಯಾಕಂದ್ರೆ ಅರ್ಥಶಾಸ್ತ್ರ ಕೃತಿ ಬರೆದವರು ಗೊತ್ತಿದೆ ನನಗೆ, ಹಕ್ಕ ಸುತ್ತು ಅಂತ ಹಿಂಗೆ ಟಿಕ್ ಮಾಡಿಬಿಡ್ತೀವಿ. ಯಾಕಂದ್ರೆ ಕೌಟಿಲ್ಯ ನಾವು ಪ್ರಶ್ನೆ ಪೂರ ಓದ್ಬೇಕಂಡ್ರಿ. ಆಯ್ಕೆಗಳನ್ನ 4 ಆಯ್ಕೆ ಓದ್ರಿ. ನನ್ನ ಒಂದು ಸಜೆಷನ್ ಏನಪ್ಪ ಅಂದ್ರೆ 4 ಆಯ್ಕೆಗಳನ್ನ ಓದ್ರಿ. 1ನೇ ಆಯ್ಕೆ ರೈಟಾ ಇರ್ಲಿ, ಇನ್ನಾಕೆ ಏನಿದಾವ ಅಂತಕ್ಕಂಥದ್ದನ್ನ ಓದಿ ಅದೇ 1ನೇದು ಆಮೇಲೆ ಟಿಕ್ ಮಾಡಿ. ನೋಡಿ, ಇಲ್ಲಿ ತಪ್ಪಾಗ್ಬಿಡ್ತೈತಿ ಅಂತ ಹೊತ್ನಾಗ. ವಿಷ್ಣುಗುಪ್ತನ ಹೌದು, ಚಾಣಕ್ಯನ ಅವನೇ, ಮೇಲಿನ ಎಲ್ಲ ಅಂತ ಹಾಕ್ಬೇಕಿಲ್ಲ ನೀವು, ಡಿಗೆ ಟಿಕ್ ಮಾಡ್ಬೇಕು ಅಲ್ವಾ. ಹಾಗಾಗಿ ಎ ಒಂದೇ ಸರಿಗೆ ಟಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವೆಲ್ಲವೂ ಕೂಡ ಒಬ್ಬನ ಹೆಸರುಗಳೇ, ಹಾಗಾಗಿ ಮೇಲಿನ ಎಲ್ಲವೂ. ಓಕೆ, ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿದೆ ನೋಡಿ. ಇಲ್ಲಿ ಅಶೋಕ, ಕನಿಷ್ಕ, ಅಶ್ವಘೋಷ, ಗಾಂಧಾರ. ಇಲ್ಲಿ ಈ ಕಡೆಗೆ ಕನಿಷ್ಕಪುರ, ಬುದ್ಧ ಚರಿತೆ, ಕಲಾ ಕೇಂದ್ರ, ದೇವನಾಂಪ್ರಿಯ. ವೆರಿ ಸಿಂಪಲ್ ಇವೆ. ಅಶೋಕ ಅಂದ ತಕ್ಷಣ ಈತಗೆ ದೇವನಾಂಪ್ರಿಯ, ಪ್ರಿಯದರ್ಶಿ ಅಶೋಕ ಈತನ ಹೆಸರು. ಕನಿಷ್ಕ, ಈತ ಕನಿಷ್ಕಪುರವನ್ನ ಒಂದು ನಗರವನ್ನ ಕಟ್ತಾನೆ. ಅಶ್ವಘೋಷ ಬರೆದ ಬುದ್ಧ ಚರಿತೆ ಅನ್ನುವಂಥ ಕೃತಿ ಬರೀತಾನೆ. ಗಾಂಧಾರ ಅಂತಕ್ಕಂಥದ್ದು ಒಂದು ಶಿಲ್ಪಕಲಾ ಕೇಂದ್ರ ಆಗಿತ್ತು, ಅದು ಒಂದು ಶಿಲ್ಪ ಕಲೆ ಗಾಂಧಾರ. ಓಕೆ, ಇದಕ್ಕೆ ಹೊಂದಿಕೆ ಆಗುವಂಥ ಒಂದು ಹೇಳಿಕೆಗೆ 1ನೇದು ಡಿ ಯಾವುದಿದೆ, ಎಲ್ಲವೂ ಕೂಡ 3 ಡಿ ಇದಾವೆ. ಕನಿಷ್ಕ ಎ, 2ನೇದು ಎ ಆಗಬೇಕು ಇದೆ. ಹಂಗಿದ್ರೆ ನೋಡಿ, ಹಿಂಗೆ ಒಂದೇ ಸರಿಗೆ ಟಿಕ್ ಮಾಡಿಬಿಡ್ಬೇಕು ನಾವು. 3 ಬಿ ಆಗ್ತದೆ, 3 ಬಿ, 4 ಸಿ. ಓಕೆ, ಸೊ ಇಲ್ಲಿಗೆ ನಾವು ಅವು ಎರಡು ಒಂದು ಏನು ಕುಶಾಣರು, ಮೌರ್ಯರು ನೋಡಿದ್ವಿ. ಅದೇ ಉತ್ತರ ಭಾರತದಲ್ಲಿ ಮತ್ತೋರ್ವರಿದ್ದಾರೆ, ಗುಪ್ತರು, ವರ್ಧನರು. ಗುಪ್ತರು ಮತ್ತು ಕುಶಾಣರ ಬಗ್ಗೆ ಗುಪ್ತರು ಮತ್ತು ವರ್ಧನರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಲಿ, ಈ ಕೆಳಗಿನ ಹೇಳಿಕೆಗಳು ಗುಪ್ತರ ಯಾವ ದೊರೆಗೆ ಸಂಬಂಧಿಸಿವೆ? ಈತನು ಲಿಚ್ಛವಿಯ ಯುವರಾಣಿಯನ್ನ ಮದುವೆಯಾಗಿ ತನ್ನ ಸಾಮ್ರಾಜ್ಯವನ್ನ ಹೆಚ್ಚಿಸಿಕೊಂಡನು. ಇವನಿಂದ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆ ಆರಂಭ ಆಗ್ತದೆ. ಈತನನ್ನ ಮಹಾರಾಜಾದಿರಾಜ ಅಂತೇಳಿ ಕರಿತಾ ಇದ್ರು, ಆತನಿಗೆ ಬಿರುದಿತ್ತು. ಹಾಗಿದ್ರೆ ಯಾವ ಒಂದು ಗುಪ್ತರ ದೊರೆಗೆ ಈ ಮ್ಯಾಲಿನ 3 ಹೇಳಿಕೆಗಳು ಸಂಬಂಧಿಸಿವೆ? ಕುಮಾರಗುಪ್ತನಿಗ, ಮೊದಲನೇ ಚಂದ್ರಗುಪ್ತನಿಗ, ಸಮುದ್ರಗುಪ್ತ ಅಥವಾ 2ನೇ ಚಂದ್ರಗುಪ್ತನ? ಸರಿಯಾದ ಉತ್ತರ 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿರುವಂತಹ ಹೇಳಿಕೆಗಳು. ಇದು ಸರಿ ಒಂದು ಪ್ರಶ್ನೆ ಕೂಡ ನೇರವಾಗಿರ್ತಕ್ಕಂಥದ್ದೇ. TETಯಲ್ಲಿ ಇದೇ ರೀತಿ ಪ್ರಶ್ನೆ ಬಂದಿದೆ, ಗಮನಿಸ್ಬೇಕು ನೀವು. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಇವಾಗ ಕೊಟ್ಟಿದ್ದೀರಾ ಅಥವಾ ಈಗಾಗಲೇ ನೀವು ಚಾನಲ್ನಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಆಗಿರೋದಿಲ್ಲವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗ್ತದ. ಸೊ ಐ ಥಿಂಕ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನುವಂಥ ಭರವಸೆಯೊಂದಿಗೆ ನಾನು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ ಯು ಗೊತ್ತಾ? ಸಬ್ಸ್ಕ್ರೈಬ್ ಇವಾಗ ಮಾಡಿದ್ರಿ, ಹೌದು, ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು. ಮಾಡಿಲ್ಲ ಅಂದ್ರೆ ಮಾಡಿರಿ. ಓಕೆ, ಮುಂದಿನ ಒಂದು ಪ್ರಶ್ನೆ. ಇಲ್ಲಿ ಚಂದ್ರಗುಪ್ತ, ಮೊದಲನೇ ಚಂದ್ರಗುಪ್ತನಿಗೆ ಸಂಬಂಧಿಸಿರುವಂಥ ಹೇಳಿಕೆ ಆಗಿವೆ. ಓಕೆ, ವೀಣೆ ನುಡಿಸುವ ಚಿತ್ರವಿರುವ ನಾಣ್ಯಗಳು ಗುಪ್ತರ ಯಾವ ದೊರೆ ಹೊರಡಿಸಿದ್ದ? ಸೊ ವೀಣೆ ನುಡಿಸ್ತಕ್ಕಂಥ ಚಿತ್ರ ಇದ್ದಂತೆ ಯಾವ ದೊರೆ? ಕುಮಾರಗುಪ್ತ, ಮೊದಲನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಎಸ್ ಎಕ್ಸಾಕ್ಟ್ಲಿ ಏನು ಸಮುದ್ರಗುಪ್ತ ಈ ಒಂದು ನಾಣ್ಯಗಳನ್ನ ಹೊರಡಿಸಿದ್ದ. ಸಮುದ್ರಗುಪ್ತ ನಮಗೆ ತಿಳಿತಾ ಹೋಗುತ್ತೆ 7 ಪ್ರಕಾರದ ಈತ ಚಿನ್ನದ ನಾಣ್ಯಗಳನ್ನ ಹೊರಡಿಸಿದ್ದ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. 2019-20ರಲ್ಲಿ ಒಂದು ಪ್ರಶ್ನೆ ಬರ್ತದೆ, ಈ ಒಂದು ಕೆಳಗಿನ ಯಾವ ಅಂಶದಿಂದ ಈ ನಮ್ಮ ಸಮುದ್ರಗುಪ್ತ ಸಂಗೀತ ಪ್ರಿಯನಾಗಿದ್ದ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ಅನ್ನುವಂಥದ್ದು ಪ್ರಶ್ನೆ ಇತ್ತು. ತೆಳಗೆ ಆತ ವೀಣೆ ನುಡಿಸುವ ಚಿತ್ರ ಇರುವ ಒಂದು ನಾಣ್ಯಗಳನ್ನ ತಂಕಿಸಿದ್ದ ಅಂತ ಉತ್ತರ ಇತ್ತು. ಸೊ ಇದು ಎಲ್ಲೋ ಒಂದ್ ಕಡೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಮೆಸೇಜ್ ಅನ್ನ ಕೊಡ್ತಾ ಹೋಗ್ತದೆ ಈ ಪ್ರಶ್ನೆ. ಏನಂದ್ರೆ ನಾವು ಬಹಳ ಲೈನ್ ಟು ಲೈನ್ ಓದ್ಬೇಕಾಗ್ತದೆ. ಎಲ್ಲಾ ಪ್ರಶ್ನೆಗಳು ಹಿಂಗೆ ಇದಾವು ನಮ್ಮ TETಯಲ್ಲಿ. ಹಾಗೆ ಇಲ್ಲಿ ನೋಡಿ ಒಂದು ವರ್ಡ್ ಇದೆ, ಅದು ಏನಂದ್ರೆ ಈತ ಸಂಗೀತವನ್ನ ನುಡಿಸ್ತಕ್ಕಂಥ ವೀಣೆಯನ್ನು ಹಿಡ್ಕೊಂಡಿರ್ತಕ್ಕಂಥ ಚಿತ್ರವಿರುವಂಥ ನಾಣ್ಯಗಳನ್ನ ಕೆತ್ತಿಸಿದ್ರಿಂದ, ಅದರಲ್ಲಿ ಆತ ಅಚ್ಚುಪಡಿ ಹೊಡಿಸಿದ್ರಿಂದ ಅದರಿಂದ ನಮಗೆ ಗೊತ್ತಾಗ್ತದಂತೆ ಈತ ಸಂಗೀತ ಪ್ರಿಯನಾಗಿದ್ದ ಅಂತ. ಎಷ್ಟೆಲ್ಲ ನಮ್ಮ ಇತಿಹಾಸ ತಜ್ಞರು ಊಹೆ ಮಾಡ್ತಾರನಪ್ಪ ಅಲ್ವಾ. ಎಸ್, ಸರಿಯಾದಂಥ ಉತ್ತರ ಇಲ್ಲಿ ಸಮುದ್ರಗುಪ್ತ ಆಗ್ತಾನೆ.
ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸ್ತದ. ಈ ಒಂದು ಶಾಸನವನ್ನ ಕವಿ ಹರಿಶೇಣ, ಏನು ಆಸ್ಥಾನದ ಕವಿ ಹರಿಶೇಣ ಅದನ್ನಲ್ಲ, ಆತ ಒಂದು ರಚನೆ ಮಾಡ್ತಾನಂತೆ. ಈ ಶಾಸನವನ್ನ ಮೆಹರೌಲಿ ಕಬ್ಬಿಣ ಶಾಸನದ ಮೇಲೆ ಕೆತ್ತಲಾಗಿದೆ ಅಂತೆ. ಹಾಗಿದ್ರೆ ಇದು ಇದು ಸಂಸ್ಕೃತ ಭಾಷೆಯಲ್ಲಿದೆ ಅಂತೆ. ಹಾಗಿದ್ರೆ ಇಲ್ಲಿ ನೀವು ಗಮನ ಹರಿಸ್ಬೇಕು, 1 ಹೇಳಿಕೆ 2 ಹೇಳಿಕೆ 3 ಹೇಳಿಕೆ 4 ಎಷ್ಟು ಹೇಳಿಕೆ ಸರಿ ಇವೆ ಎಲ್ಲವೂ ನಾನೇ ಹೇಳಿದ್ರೆ ಹೆಂಗ್ರಿ? ನೀವೊಂದು ಕಮೆಂಟ್ ಮಾಡ್ರಿ, ಇದಕ್ಕೆ ಕಮೆಂಟ್ ಮಾಡ್ರಿ. ಇದಕ್ಕೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ತೀನಿ ನಾನು. ಇಲ್ಲಿ ಒಂದು ದ್ವಂದ್ವ ಆಗ್ಬೇಡ್ರಿ. ಏನಂದ್ರೆ ಹರಿಶೇಣ ಕೆತ್ತಿಸ್ತಾನೆ ಸರಿಯಾಗಿದೆ, ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ ಏನಿದೆಯಲ್ಲ, ಎಸ್ ಇದು ಕರೆಕ್ಟ್ ಇದೆ, ಅದರ ಮೇಲೇನೆ ಕೆತ್ತಿಸ್ತಾನೆ. ಇನ್ನೊಂದು ನಿಮಗೆ ಗಮನ ಹರಿಸಿ, ಇದೇ ಒಂದು ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನದ ಮೇಲೆ ಅಶೋಕನು ಕೂಡ ಕೆತ್ತಿಸಿದ್ದಾನೆ ಶಾಸನವನ್ನ ಅನ್ನೋದು ನಿಮಗೆ ನೆನಪಿರ್ಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡ್ತೀರಿ. ಈಗಾಗಲೇ ನಾನು ಒಂದು ಹೇಳ್ಬಿಟ್ಟಿನಿ, ಇದು ಸರಿಯಾಗಿದೆ. ಮುಂದಿನ ಒಂದು ಪ್ರಶ್ನೆ. ಓಕೆ, ವಿಕ್ರಮಾದಿತ್ಯ ಎಂಬ ಬಿರುದನ್ನ ಹೊಂದಿದ್ದ ಗುಪ್ತ ದೊರೆ ಯಾರು? ವಿಕ್ರಮಾದಿತ್ಯ ಅನ್ನುವಂಥ ಬಿರುದನ್ನ ಯಾರು ಹೊಂದಿದ್ರು? ಕುಮಾರಗುಪ್ತ, ಮೊದಲನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ. ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅನ್ನುವಂಥ ಬಿರುದು ಇತ್ತು. ಮುಂದಿನ ಒಂದು ಹೇಳಿಕೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪಾಯ್ಯಾನ ಗ್ರೀಕ್ ದೇಶದ ಒಬ್ಬ ಬೌದ್ಧ ಭಿಕ್ಷು. ಈತ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದ. ಈತನು ಗೋಕೋಕಿ ಅನ್ನುವಂಥ ಒಂದು ಕೃತಿಯನ್ನು ಬರೀತಾನೆ. ಪಾಯ್ಯಾನ ಅನೇಕ ಭಾರತೀಯ ಬೌದ್ಧ ಗ್ರಂಥಗಳನ್ನು ಚೀನಿ ಭಾಷೆಗೆ ಅನುವಾದವನ್ನು ಮಾಡ್ತಾನೆ. ಎಕ್ಸಾಕ್ಟ್ಲಿ ನಿಮಗೆ ಗೊತ್ತಾಗ್ತಾ ಹೋಯ್ತು ಎಷ್ಟು ಹೇಳಿಕೆಗಳು ಸರಿವೆ. ಸರಿಯಾದಂಥ ಹೇಳಿಕೆ 3 ಹೇಳಿಕೆಗಳು ಸರಿ ಇವೆ. ಹಾಗಿದ್ರೆ ಒಂದು ಹೇಳಿಕೆ ಇದರಲ್ಲಿ ತಪ್ಪಿದೆ. ಯಾವುದು ನೋಡಿಲಿ? ಪಾಯ್ಯಾನ ಗ್ರೀಕ್ ದೇಶದ್ದಲ್ಲ, ಈತ ಒಬ್ಬ ಚೀನಾ ದೇಶದ ಬೌದ್ಧ ಯಾತ್ರಿಕ ಆಗಿದ್ದ. ಸೊ ಈತ ಎರಡನೇ ಚಂದ್ರಗುಪ್ತನ ಒಂದು ಆಸ್ಥಾನಕ್ಕೆ ಬಂದ, ಗೋಕೋಕಿ ಕೃತಿ ಬರೆದ. ಆತ ಅನೇಕ ಒಂದು ಗ್ರಂಥಗಳನ್ನ ಚೀನಿ ಭಾಷೆಗೆ ಅನುವಾದ ಕೂಡ ಮಾಡಿದ್ದಾನೆ. ಹಾಗಾಗಿ 3 ಹೇಳಿಕೆಗಳು ಸರಿ ಆಗ್ತವೆ. ಓಕೆ, ಹೊಂದಿಸಿ ಬರೆಯಿರಿ. ಮೃಚ್ಛಕಟಿಕ, ಮುದ್ರಾರಾಕ್ಷಸ, ಪಂಚತಂತ್ರ, ಅಮರಕೋಶ. ಸೊ ಅವ್ರು ಬರೆದಿರ್ತಕ್ಕಂಥ ಕೃತಿಗಳು ಅಮರಸಿಂಹ, ಶೂದ್ರಕ, ವಿಷ್ಣು ಶರ್ಮ, ವಿಶಾಖದತ್ತ. ಬಹಳ ಇಂಪಾರ್ಟೆಂಟು, ತುಂಬಾ ಸಾರಿ ಪ್ರಶ್ನೆ ಆಗಿರ್ತಕ್ಕಂಥ ಒಂದು ಪ್ಲಸ್ ಜೋನ್ ಇದು. ನೋಡಿಲಿ, ಮೃಚ್ಛಕಟಕ ಕೃತಿ ನೋಡಿ, ಇದನ್ನು ಯಾರು ಬರೆದ್ರು? ಶೂದ್ರಕನ ಮೃಚ್ಛಕಟಿಕ ಅಂತ ನಮಗೆ ಬಾಯಾಗ ಬಂದ್ಬಿಡ್ಬೇಕು. ಅದು ಆ ರೀತಿ ನಾವು ಓದಿರಬೇಕು. ವಿಶಾಖದತ್ತನ ಮುದ್ರ ರಾಕ್ಷಸ ಅಂತ ಬರ್ಬೇಕು ನಮಗೆ. ಅಮರಸಿಂಹನ ಅಮರಕೋಶ, ವಿಷ್ಣು ಶರ್ಮನ ಪಂಚತಂತ್ರ. ಆಗಿದ್ರೆ ಇದಕ್ಕೆ ಸರಿಯಾದಂಥ ಹೊಂದಿಕೆ ಆಗೋದು ಎ ಇದೆ ನೋಡಿ. 1 ಬಿ, 2 ಡಿ, 3 ಸಿ, 4 ಎ ಸರಿಯಾದಂಥದ್ದು. ನಮಗೆ ಹೆಂಗ ನಾವು ಪರ್ಫೆಕ್ಟ್ ಆಗ್ಬೇಕಂದ್ರೆ, ಶೂದ್ರಕನ ಮೃಚ್ಛಕಟಿಕ, ವಿಶಾಖದತ್ತನ ಮುದ್ರ ರಾಕ್ಷಸ, ವಿಷ್ಣು ಶರ್ಮನ ಪಂಚತಂತ್ರ, ಅಮರಸಿಂಹನ ಅಮರಕೋಶ ಅಂತ ನಮಗೆ ಅವನ ಹೆಸರು ಹೇಳಿದಾಗ ಅವನ ಕೃತಿ ಬರ್ಬೇಕು. ಆ ಪ್ರತಿ ನಾವು ಪರ್ಫೆಕ್ಟ್ ಆಗ್ಬೇಕು. ಓಕೆ, ಕಾಳಿದಾಸ ಬರೆದ ನಾಟಕಗಳು ಯಾವುವು? ಪ್ರಶ್ನೆಯನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಕಾಳಿದಾಸ ಬರೆದ ನಾಟಕಗಳು ಇವು ಈ ಕೆಳಗಿನವುಗಳಲ್ಲಿ: ಅಭಿಜ್ಞಾನ ಶಕುಂತಲ, ಮಾಲವಿಕಾಗ್ನಿಮಿತ್ರ, ವಿಕ್ರಮೋರ್ವಶಿಯ, ಕುಮಾರ ಸಂಭವ. ABCD ಸರಿ, BCD ಸರಿ, ABC ಸರಿ, ACD ಸರಿ. ಸರಿಯಾದ ಉತ್ತರ ABCDನ ಅಲ್ಲ, CDನ ಆಲೂಗಡ್ಡೆನ ಅಲ್ಲ, ABC ಅಷ್ಟೇ. ಎಸ್, ಸರಿಯಾದಂಥ ಉತ್ತರ. ಇವು 4 ಕೂಡ ಕಾಳಿದಾಸರೇ ಬರೆದಿರ್ತಕ್ಕಂಥದ್ದು. ಆದರೆ ನಾಟಕಗಳು ಅಂತ ಬಂದಾಗ ಇವು ಮೂರು ನಾಟಕಗಳು. ಇದು ನಾಟಕ ಅಲ್ಲ, ಕಾವ್ಯ. ಇದು ಕಾವ್ಯ. ಸೊ ಹಾಗಾಗಿ ಈ ನಾಟಕ ಅಂದಾಗ ಇವು 3 ಸರಿ ಆಗ್ತದ. ಕುಮಾರ ಸಂಭವ ಕಾವ್ಯ. ಸರಿಯಾದ ಉತ್ತರ ಸಿ. ಮುಂದಿನ ಒಂದು ಪ್ರಶ್ನೆ ಗಮನಿಸಿ. ವರಾಹಮಿಹಿರನು ರಚಿಸಿದ ಗ್ರಂಥಗಳಿವು. ಯಾವ್ಯಾವ ವರಾಹಮಿಹಿರ ರಚಿಸಿದ? ಪಂಚಸಿದ್ಧಾಂತಿಕ, ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ. ಸರಿಯಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಸರಿಯಾದ ಉತ್ತರ ಕೊಡಬೇಕು. AB, ABC, ABCD, BCD. ಎಸ್, ಸರಿಯಾದ ಉತ್ತರ ABCD. ಇವೆಲ್ಲವೂ ಕೂಡ ಬರೆದಿರ್ತಕ್ಕಂಥವನು ವರಾಹಮಿಹಿರ. ವಾಗ್ಭಟನಿಂದ ರಚಿಸಲ್ಪಟ್ಟ ಒಂದು ಚರಕ ಸಂಹಿತೆ ಅಂತಕ್ಕಂಥ ಕೃತಿ ಇದೆ. ಅದರ ಸಾರವನ್ನೇ ಒಳಗೊಂಡಿರುವಂತಹ ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥ ಯಾವುದಪ್ಪ ಆಗಿದ್ರೆ ಅಂತ ಪ್ರಶ್ನೆ ಇಲ್ಲಿ. ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥ ಅಷ್ಟಾಂಗ ಹೃದಯ ಸಂಹಿತೆ ಅನ್ನುವಂಥದ್ದು ಈ ವಾಗ್ಭಟನ ಚರಕ ಸಂಹಿತೆ ಸಾರವನ್ನೇ ಒಳಗೊಂಡಿರುವಂತಹ ಒಂದು ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥ. ಹಿಂಗೆ ಪ್ರಶ್ನೆ ಕೇಳ್ತಾರೆ. ಇವೆಲ್ಲ ನೇರವಾಗಿ ನಾವು ಅದೇ ಒಂದು 8ನೇ ತರಗತಿ ಪುಸ್ತಕದಿಂದ ಆಯ್ಕೆ ಮಾಡಿ ಹಾಕಿರೋ ಇವು. ಓಕೆ, ಗ್ರಹಣಗಳು ಸಂಭವಿಸಲು ಕಾರಣವನ್ನ ಕಂಡುಹಿಡಿದನಲ್ಲದೆ
ಈತ ಬೀಜಗಣಿತ ಮತ್ತು ತ್ರಿಕೋನಮಿತಿಗೆ ಮಹತ್ತರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಮಹಾನ್ ಭಾರತೀಯ ಗಣಿತಶಾಸ್ತ್ರಜ್ಞ ಈತ. ಗೊತ್ತಾಗ್ಬಿಟ್ಟತ್ತೆ ಈಗಲೇ ನಿಮಗೆ ಯಾರು? ಆರ್ಯಭಟ. ನಮ್ಮ ಮೊದಲ ಉಪಗ್ರಹಕ್ಕೂ ಕೂಡ ನಾವು ಆರ್ಯಭಟ ಅಂತಾನೆ ಹೆಸರನ್ನ ಇಟ್ಟಿರೋದು. ಮುಂದಿನ ಒಂದು ನೋಡಿ ಇಲ್ಲಿ, ಲೋಹ ವಿಜ್ಞಾನದ ಗಣನೀಯ ಮುನ್ನಡೆ ಕಂಡಿರ್ತಕ್ಕಂಥ ಗುಪ್ತರ ಕಾಲದ 8 ಅಡಿ ಏನಿದೆ ಅಲ್ಲ, ಒಂದು ಬುದ್ಧನ ತಾಮ್ರದ ವಿಗ್ರಹ ಇದೆ ಅಂತೆ. ಅದು ಆವಾಗಿನ ಕಾಲದಲ್ಲಿ ನಾವು ಲೋಹ ವಿಜ್ಞಾನಿಗೆ ಎಷ್ಟೊಂದು ಮುನ್ನಡೆ ಕಂಡಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ನಾವು ಮೆಹರವಲಿ ಕಬ್ಬಿಣ ಸ್ತಂಭ ಶಾಸನ ಇನ್ನೂವರೆಗೆ ತುಕ್ಕಿಡದೆ ನಿಂತಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಇದೆ. ಹಾಗಾಗಿ 8 ಅಡಿದೊಂದು ಬುದ್ಧನ ತಾಮ್ರದ ಒಂದು ವಿಗ್ರಹ ಕೂಡ ಇದೆ ಅಂತೆ. ಅದು ಮೆಹರವಲಿ ಕಬ್ಬಿಣದ ಸ್ತಂಭ ಶಾಸನ. ಎಲ್ಲಿದೆ ಆ ಒಂದು ಬುದ್ಧನ ವಿಗ್ರಹ ಅಂತ ಪ್ರಶ್ನೆ ಇಲ್ಲಿ. ಉಜ್ಜಯಿನಿ, ಸಾಂಚೀಸ್, ನಳಂದ, ಸಾರನಾಥ. ಎಲ್ಲಿ? ಎಸ್, ನಳಂದದಲ್ಲೇ ಇತ್ತು. ಮುಂದಿನ ಪ್ರಶ್ನೆ, ವರ್ಧನರ ಯಾವ ದೊರೆಯ ಕಾಲದಲ್ಲಿ ಚೀನಿ ಯಾತ್ರಿಕ ಹುಯೆನ್ಸಾಂಗ್ ಭಾರತಕ್ಕೆ ಭೇಟಿ ನೀಡಿದ್ದ? ಪ್ರಭಾಕರ ವರ್ಧನ, ಪುಷ್ಯಭೂತಿ, ರಾಜವರ್ಧನ, ಹರ್ಷವರ್ಧನ. ಸರಿಯಾದ ಉತ್ತರ ಹರ್ಷವರ್ಧನನ ಒಂದು ಕಾಲದಲ್ಲಿ ಈತ ಭೇಟಿ ನೀಡಿದ್ದ. ಇಲ್ಲಿ ನಿಮಗೆ ಗಮನ ಹರಿಸ್ರಿ, ಪ್ರಭಾಕರ ವರ್ಧನ ಹರ್ಷವರ್ಧನನ ತಂದೆ, ರಾಜವರ್ಧನ ಸಹೋದರ, ಇದು ನಿಮಗೆ ಅಣ್ಣ ಈತ. ಈ ಒಂದು ಈತನೇನು ಹರ್ಷವರ್ಧನ 16ನೇ ವಯಸ್ಸಿನಲ್ಲೇ ಒಂದು ಆಡಳಿತಕ್ಕೆ ಬಂದಾಗ ಏನಾಗಿತ್ತು ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನೀವು ಓದಿರ್ತೀರಿ. ಸುಂದರವಾಗಿರ್ತಕ್ಕಂಥ ಒಂದು ಇತಿಹಾಸ ಆತನ ಒಂದು ಹರ್ಷವರ್ಧನನ ಚರಿತ್ರೆಯಲ್ಲಿ ಬರ್ತದ. ಸ್ವಲ್ಪ ಓದ್ಕೊಳ್ಳಿ, ಹೇಳ್ತೀನಿ ನಾನು ಸ್ವಲ್ಪ. ವರ್ಧನರ ಪ್ರಸಿದ್ಧ ಅರಸ ಹಾಗೂ ಸ್ವತಃ ಕವಿಯೂ ಆಗಿರ್ತಕ್ಕಂಥ ಹರ್ಷವರ್ಧನ ರಚಿಸಿದ ನಾಟಕಗಳು ಯಾವುವಪ್ಪ? ಹರ್ಷವರ್ಧನ ಸ್ವತಃ ವಿದ್ವಾಂಸ ಕೂಡ ಆಗಿದ್ದ. ರತ್ನಾವಳಿ, ನಾಗನಂದ, ಪ್ರಿಯಾದರ್ಶಕ. ಎಸ್, ಮೇಲಿನ ಎಲ್ಲವೂ. ಯಾವ ನಾಟಕ ಬರೆದ? ಮೇಲಿನ ಎಲ್ಲವನ್ನೂ ಕೂಡ ಹರ್ಷವರ್ಧನೇ ಬರೆದಿರ್ತಕ್ಕಂಥವು. ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ್ನ ಹಿಮ್ಮೆಟ್ಟಿಸಿರ್ತಕ್ಕಂಥ ಕನ್ನಡದ ದೊರೆ ಯಾರು? ಎಸ್, ಕನ್ನಡಿಗರ ಕೀರ್ತಿ, ಕನ್ನಡಿಗರ ಒಂದು ಸ್ಫೂರ್ತಿ. ಮಯೂರವರ್ಮ, ಕೃಷ್ಣದೇವರಾಯ, ಕಾಕುತ್ಸ್ಥವರ್ಮ, ಇಮ್ಮಡಿ ಪುಲಿಕೇಶಿ. ಎಸ್, ದಕ್ಷಿಣ ಪತೇಶ್ವರ, ಇಮ್ಮಡಿ ಪುಲಿಕೇಶಿ. ಈ ಒಂದು ಈತನ ಒಂದು ಆಸ್ಥಾನ ಕವಿ ರವಿಕೀರ್ತಿ. ಯಾರು? ರವಿಕೀರ್ತಿ ಏನ್ ಮಾಡ್ತಾನೆ? ಒಂದು ಐಹೊಳೆ ಶಾಸನವನ್ನ ಬರೀತಾನೆ. ಐಹೊಳೆ ಶಾಸನದಲ್ಲಿ ಈತನ ಒಂದು ದಿಗ್ವಿಜಯಗಳನ್ನ ಹೊಗಳ್ತಾ ಹೋಗ್ತಾನೆ, ವಿವರಿಸ್ತಾ ಹೋಗ್ತಾನೆ. ಆ ದಂಡಯಾತ್ರೆಯನ್ನು ಕೂಡ ಈತ ವಿವರಿಸ್ತಾನೆ. ಇಲ್ಲಿ ಹರ್ಷವರ್ಧನ ಈ ಒಂದು ಇಮ್ಮಡಿ ಪುಲಿಕೇಶಿಯ ಮಧ್ಯೆ ನಡೆದಿರ್ತಕ್ಕಂಥ ಯುದ್ಧವನ್ನು ಕೂಡ ಅಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಎಸ್, ಮತ್ತೆ ಮುಂದಿನ ಆಯ್ಕೆಯನ್ನು ನೋಡಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಹರ್ಷಚರಿತೆ ಎಂಬ ಕೃತಿ ಬಾಣಭಟ್ಟ ರಚಿಸಿದ. ಹರ್ಷಚರಿತೆ ಕೃತಿಯಲ್ಲಿ ಪ್ರಭಾಕರ ವರ್ಧನನ ಕುರಿತು ಬರೆಯಲಾಗಿದೆ. ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ಪ್ರಚಾರವನ್ನ ಮಾಡಲಿಕ್ಕೆ ಮನ್ನಣೆ ಕೊಡ್ತಾನೆ, ಅಪಾರ. ಚೀನಾದ ಹುಯೆನ್ಸಾಂಗ್ ಹರ್ಷವರ್ಧನನ ಆಪ್ತನಾಗಿದ್ದ. ಹಾಗಿದ್ರೆ ಇಲ್ಲಿ ಹೇಳಿಕೆಗಳು ಎಷ್ಟು ಸರಿ ಇವೆ? 1, 2, 3, 4 ಅಂತ ಇದ್ದಾವೆ. ಸರಿಯಾದ ಉತ್ತರ ಇಲ್ಲಿ 3 ಹೇಳಿಕೆಗಳು ಸರಿ ಆಗ್ತಾ ಹೋಗ್ತವೆ. ಎಸ್, ಯಾವ ಹೇಳಿಕೆ ತಪ್ಪಿದೆ ನೋಡಿ. ಇಲ್ಲಿ ಹರ್ಷಚರಿತೆ ಕೃತಿ ಬರೆದವನು ಬಾಣಭಟ್ಟ. ಹರ್ಷಚರಿತೆ ಕೃತಿಯಲ್ಲಿ ಪ್ರಭಾಕರ ವರ್ಧನನ್ನ ವರ್ಣನೆ ಮಾಡಿಲ್ಲ, ಅದರಲ್ಲಿ ಹರ್ಷವರ್ಧನನ್ನೇ ಅಲ್ಲಿ ಮಾಡಲಾಗಿದೆ. ಚೀನಾದ ಹುಯೆನ್ಸಾಂಗ್ ಹರ್ಷವರ್ಧನನ ಆಪ್ತನಾಗಿದ್ದ. ಎಸ್, ಸರಿಯಾಗಿರ್ತಕ್ಕಂಥದ್ದು, ಆತ ಆಪ್ತನಾಗಿದ್ದ. ಸರಿಯಾದ ಉತ್ತರ 3 ಆಗ್ತದೆ. ಓಕೆ, ಇಲ್ಲಿವರೆಗೂ ಕೂಡ ನಾವು ಏನ್ ನೋಡಿದ್ವಿ? ಉತ್ತರ ಭಾರತದ ಪ್ರಮುಖ ರಾಜವಂಶಗಳಾಗಿರ್ತಕ್ಕಂಥ ಗುಪ್ತರು ಮತ್ತು ವರ್ಧನರ ಬಗ್ಗೆ ನೋಡ್ತಾ ಹೋದ್ವಿ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಯಾವುದಪ್ಪ ನಮ್ಮ ಉತ್ತರ ಭಾರತದಲ್ಲಿ ಅಂದ್ರೆ ಅದು ರಜಪೂತರು. ವಿಡಿಯೋ ತುಂಬಾ ಲೆಂತಿ ಆಗೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಅವಧಾನವನ್ನ ಕೇಂದ್ರೀಕರಿಸೋದು ತುಂಬಾ ಕಷ್ಟ ಸಾಧ್ಯ ನಮಗೆ. ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆದ್ರೆ ನೋಡೋದಕ್ಕೆ ಎಲ್ಲೋ ನಿರಾಸಕ್ತಿ ಮಾಡ್ತದೆ. ಯಾಕಂದ್ರೆ ಕಾರಣ ಎಕ್ಸಾಮ್ ಹತ್ರದಲ್ಲಿ ಇರೋದ್ರಿಂದ ತುಂಬಾ ಫಾಸ್ಟ್ ಕೇಳ್ತಾ ಇದ್ದೀರಾ, ಹಾಗಾಗಿನೇ ನಾನು ಫಾಸ್ಟ್ ಹೇಳ್ಕೊಂತ ಬಂದೆ. ಕಾರಣ ನಾನು ಇದರ ವಿಡಿಯೋ ನೆಕ್ಸ್ಟ್ ಭಾಗ 2 ಅನ್ನ ರೀಸೆಂಟ್ ಆಗಿ ಅತಿ ತುರ್ತಾಗಿನೇ ನಾನು ಅಪ್ಲೋಡ್ ಮಾಡೋನಿದ್ದೀನಿ. ಅಪ್ಲೋಡ್ ಮಾಡಬೇಕು ಅನ್ನೋದಾದ್ರೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಬೇಕು. ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡೋದ್ರ ಮುಖಾಂತರವಾಗಿ ನೀವು ಹೆಚ್ಚು ಇದಕ್ಕೆ ವ್ಯೂಸ್ ಕೊಟ್ರೆ ನಮಗೆಲ್ಲೋ ಒಂದ್ ಕಡೆ ನೆಕ್ಸ್ಟ್ ಭಾಗ 2 ಬಿಡೋದಕ್ಕೆ ಒಂಥರ ಪುಷ್ಟೀಕರಣ, ಸ್ಫೂರ್ತಿ ಆಗ್ತದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು. ಟಾಟಾ, ಬಾಯ್, ಟೇಕ್ ಕೇರ್, ನಮಸ್ಕಾರ.